ಗಾಂಧಿಯನ್ನ ಮತ್ತೊಮ್ಮೆ ಓದಿಕೊಳ್ಳುವ ಒಂದು ಅವಕಾಶವನ್ನ ಸೃಷ್ಟಿಸಿಕೊಟ್ಟಿದ್ದಕ್ಕೆ ಮಂಗಳೂರು ವಿಜಯ ಸರ್ಗೆ, ಗೋವಿಂದಯ್ಯ ಸರ್ಗೆ, ಉಮಾಪತಿ ಅವರಿಗೆ ಮತ್ತು ನಮ್ಮ ವಿಜಯಕುಮಾರ್ ಸರ್ಗೆ ಧನ್ಯವಾದಗಳನ್ನು ಹೇಳಿದೆ. ಗಾಂಧಿ ಕಥನ ನಾನು ಯಾರನ್ನೂ ಅಡ್ರೆಸ್ ಮಾಡಕ್ ಹೋಗಲ್ಲ, ಟೈಮ್ ಆಗ್ತದೆ. ಗಾಂಧಿ ಕಥನ ಇದು ಬಿಡುಗಡೆ ತುಮಕೂರಲ್ಲಿ ಆಗಿತ್ತು. ಅವತ್ತು ನಾನು ಭಾಗವಹಿಸಿ ಪುಸ್ತಕವನ್ನು ತಗೊಂಡಿದ್ದೆ. ಆಮೇಲೆ ನಮ್ಮ ಡಿ.ಆರ್. ಪಾಟೀಲ್ ಸಾಹೇಬರು ಇದನ್ನ ಒಂದು ವ್ರತದ ರೀತಿ ಒಳಗಡೆ ಗಾಂಧಿಯನ್ನ ಇಡೀ ರಾಜ್ಯ ತುಂಬಾ ಒತ್ತು ಓದಿಸಿದ್ದು. ಕೊನೆಯಲ್ಲಿ ಅವ್ರ ಜೊತೆಲೆ ನಾನು ನಾಗಭೂಷಣ್ ಸರ್ನು ಭೇಟಿಯಾಗಿ ಅವ್ರ ಮನೇಲಿ ಒಂದು ಊಟ ಮಾಡಿ ಅವ್ರ ಜೊತೆ ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದು ನನ್ನ ಬದುಕಿನ ಬಹಳ ದೊಡ್ಡ ಭಾಗ್ಯದ ಕ್ಷಣಗಳಲ್ಲಿ ಅದು ಒಂದು ಅಂತ ಹೇಳಿ ನಾನು ಭಾವಿಸ್ತೇನೆ. ಇವತ್ತು ಅದೇ ಕೃತಿಯ ಹಿನ್ನೆಲೆ ಒಳಗಡೆ ನನ್ನ ಅನುಭವಗಳನ್ನ ಗಾಂಧಿ ಭವನದಲ್ಲಿ ನಿಂತು ಮಾತನಾಡುತ್ತಾ ಇರೋದು ನನ್ನ ಜೀವನದ ಮತ್ತೊಂದು ಭಾಗ್ಯದ ಒಂದು ದಿನ ಮತ್ತು ಕ್ಷಣ. ಅದಕ್ಕೆ ಕೇಳೋದಕ್ಕೆ ಹಿರಿಯರಾದ ಡಿ.ಆರ್. ಪಾಟೀಲ್ ಸಾಹೇಬರು, ಗೋರ್ಪಡೆ ಸಾಹೇಬರು, ನಾರಾಯಣ ಸ್ವಾಮಿ ಹಿರಿಯರು ಎಲ್ಲರೂ ಇರೋದು. ನನಗೆ 3 ದಿನದಿಂದ ನಿದ್ದೆನೂ ಬಂದಿಲ್ಲ. ಒಂದು 3 ದಿನದಲ್ಲಿ ಪುಸ್ತಕ ತಿರ್ಗಾ ಓದ್ದೆ, ಪೂರ ಕೂತು ಗಂಭೀರವಾಗಿ ಓದಬೇಕು ಅಂತ. ಮೊದಲ 2 ಸತಿ ಓದಿದ್ದೆ ನಾನು, ಕೋವಿಡ್ ಸಂದರ್ಭದಲ್ಲಿ 2 ಸತಿ. ಇದನ್ನು ಓದ್ತಾ 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 ಈಗ ನಮ್ಮ ಮಂಗಳೂರು ವಿಜಯ ಸರ್ ಯುವಕರು ಇವತ್ತು ಆ ಫೋಟೋ ಹಿಡ್ದಿಲ್ಲ ಅಂತಾರೆ. ಗಾಂಧಿನ ಮುಟ್ಟೋದಿದೆಯಲ್ಲ, ಅದನ್ನ ಒಪ್ಕೊಳ್ಳೋದು ಬಹಳ ಕಷ್ಟದ ಕೆಲಸ. ಬೇರೆ ಯಾರು ಬೇಕಾದ್ರೂ ಈಸಿಯಾಗಿ ಫಾಲೋ ಮಾಡ್ಬೋದು. ಒಬ್ರು ಹೋರಾಟಗಾರ ಇರ್ತಾರೆ, ಇನ್ನೊಬ್ರು ಏನೋ ಕಾನೂನು ಏನೋ ಹೇಳಿದ್ದಾರೆ. ಬಟ್ ಗಾಂಧಿ ನೇರವಾಗಿ ಮನುಷ್ಯನ ಬಗ್ಗೆ, ಮನುಷ್ಯನ ನೈತಿಕತೆಯ ಬಗ್ಗೆ ಮಾತಾಡಿರೋದ್ರಿಂದ ಅದು ತುಂಬಾ ಜನಕ್ಕೆ ಅವನು ಒಪ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೆ ಟೈಮ್ ತಗೊಳುತ್ತೆ. ಬಟ್ ಯಾರು ಅವ್ರನ್ನ ಗಾಂಧಿಯನ್ನು ಹೊರತಾಗಿ, ನಾನು ಹಿಂದೆ ಒಂದು ಸತಿ ಇದೇ ರೀತಿ ನನಗೆ ಮಾತನಾಡ್ಲಿಕ್ಕೆ ಮೈಸೂರು ರಂಗಾಯಣದಲ್ಲಿ ಅಡ್ಡಂಡ ಕರಿಯಪ್ಪನವರು ಗಾಂಧಿ ಪಥ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಅವತ್ತು ಮಾತನಾಡ್ಲಿಕ್ಕೆ ಇದೇ ವಿಷಯ ಗಾಂಧಿ ಕುರಿತು ಮಾತಾಡೋಕೊಂದು ಅವಕಾಶ ಅದೇನೋ ನನಗೆ ಇದ್ದಕ್ಕಿದ್ದಂಗೆ ಬಂದಿತ್ತು. ಅವಾಗ ಹೇಳಿದ್ದೆ, ಗಾಂಧಿಯನ್ನ ಪ್ರೀತಿಸುವವರು, ಗಾಂಧಿಯನ್ನ ದ್ವೇಷಿಸುವವರು ಗಾಂಧಿಯನ್ನ ಬಿಟ್ಟು ಏನು ಮಾಡ್ಲಿಕ್ಕಾಗಲ್ಲ. ಗಾಂಧಿ ಇದು ಅವ್ರು ದ್ವೇಷ ಮಾಡಕ್ಕಾದ್ರೂ ಗಾಂಧಿ ಬೇಕು, ಪ್ರೀತಿಸಕ್ಕಾದ್ರೂ ಗಾಂಧಿ ಬೇಕು. ಈ ನೆಲದಲ್ಲಂತೂ ಸಾಧ್ಯನೇ ಇಲ್ಲ. ಗಾಂಧಿನ ಹೊರತುಪಡಿಸಿ ಯಾವುದೇ ಚರ್ಚೆಯನ್ನ ಯಾವುದೇ ವಿಷಯದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಳಗಡೆ ನಾನು ಇಡೀ ಆ ಗಾಂಧಿ ಕಥನ ಮೇಡಮ್ ಹೇಳಿದಾಗೆ, ಮೇಡಮ್ ಸೌತ್ ಆಫ್ರಿಕಾದ ಯುವ ಗಾಂಧಿಯನ್ನ ಪರಿಚಯ ಮಾಡುವ ಪ್ರಯತ್ನವನ್ನು ತುಂಬಾ ಚೆನ್ನಾಗಿ ಮಾಡಿದ್ರು. ನಾನು ಒಟ್ಟಾರೆ ಗಾಂಧಿಯ ಇಡೀ ಬದುಕಿನ ಹಿನ್ನೆಲೆ ಒಳಗೆ ಕಥನ ಅಂತಂದ್ರೆ, ನನಗಿದು ಕಥನ ಅಂತ ಹೆಸರಿಟ್ಟಿದ್ದು ಯಾಕೋ ನನಗೆ 3ನೇ ಸತಿ ಓದಿದಾಗ ಕಥನ ಪದ ಸರಿ ಹೋಗ್ಲಿಲ್ವೇನೋ ಅಂತ. ಯಾಕೆಂದ್ರೆ ಇದನ್ನ ನಾಗಭೂಷಣ್ ಸರ್ ಅವರು ಎಲ್ಲೂ ಕಥೆ ರೂಪದಲ್ಲಿ ಹೇಳಿಲ್ಲ. ಗಾಂಧಿನ ಆಸ್ ಇಟ್ ಈಸ್ ಹಂಗೆ ಒಂದು ಕನ್ನಡಿ ಹಿಡ್ಬಿಟ್ಟಿದ್ದಾರೆ ಅಷ್ಟೇ. ಅಲ್ಲೆಲ್ಲೂ ಹೊಗಳಿಕೆ ಆಗಲಿ ತೆಗಳಿಕೆ ಆಗಲಿ, ಕತೆ ಬರೀಬೇಕಾದ್ರೆ ಅಲ್ಲಿ ಏರಿಳಿತಗಳೆಲ್ಲ ತುಂಬಾ ಇರ್ತವೆ, ಬೇರೆ ಬೇರೆ ಸೇರಿಸೋದು ಎಲ್ಲ ಇರ್ತದೆ. ಬಟ್ ಇಲ್ಲಿ ಏನೂ ಇಲ್ಲ. ಗಾಂಧಿ ಹೇಗಿದ್ರು ಹಾಗೆ ಸುಮ್ಮನೆ ಹಿಡಿದು ತೋರಿಸ್ಬಿಟ್ಟವ್ರೆ. ಹಾಗಾಗಿ ಅದು ನಮ್ಗೆ 2 ಸತಿ ಓದಿದ್ರು ಗಾಂಧಿ ತಿರ್ಗಾ ಬೇರೆ ಬೇರೆ ತರ ಬಹು ಆಯಾಮಗಳಲ್ಲಿ ನಮ್ಗೆ ಅವರು ಕಾಣಕ್ಕೆ ಶುರು ಮಾಡ್ತಾರೆ. ಹಂಗಾಗಿ ಈ ಹಿನ್ನೆಲೆ ಒಳಗಡೆ ಗಾಂಧಿಯ ಇಡೀ ಬದುಕಿನ ಹಿನ್ನೆಲೆ ಒಳಗಡೆ ಅವರ ಗ್ರಾಮ ಸ್ವರಾಜ್ಯದ ಕಲ್ಪನೆ ಏನಿತ್ತು, ಏನಾಗಿದೆ, ಏನ್ ಆಗ್ಬೇಕು ಅನ್ನೋದನ್ನ ಹೇಳುವ ಪ್ರಯತ್ನವನ್ನ ನಾನು ಮಾಡ್ತೇನೆ. ಗಾಂಧಿಯ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಅವರ ಇನ್ ಸ್ವರಾಜ್ಯ ಪುಸ್ತಕದ ಮೂಲಕ, ಏನು ಹೋಮ್ ರೂಲ್ ಅಂತ ಏನು ಕರಿತಿದ್ವಿ ನಾವು, ಅದರ ಮೂಲಕ ಪ್ರಾರಂಭ ಆಗಿದ್ದನ್ನು ನೋಡ್ತೇವೆ. ಸೌತ್ ಆಫ್ರಿಕಾದಲ್ಲಿ ಇದ್ದ ಸಂದರ್ಭದೊಳಗಡೆ ಅಲ್ಲಿ ಬಹಳ ಮುಖ್ಯವಾಗಿ ಅವರು ಒಂದು 12 ಅಂಶಗಳನ್ನ ಚರ್ಚೆ ಮಾಡ್ತಾರೆ. ಬಹಳ ಮುಖ್ಯವಾಗಿ ನಾವು ಗ್ರಾಮ ಸ್ವರಾಜ್ಯ ಅನ್ನೋ ವಿಷಯವನ್ನು ಮಾತಾಡ್ಬೇಕಾದ್ರೆ ಅವರು 12 ಅಂಶಗಳನ್ನ, ಹೇಗೆ ಒಂದು ಹಳ್ಳಿ ಒಂದು ಸ್ವರಾಜ್ಯ ಆಗ್ಬೇಕು ಅನ್ನೋ ಹಿನ್ನೆಲೆ ಒಳಗಡೆ ಬಹಳ ಮುಖ್ಯವಾಗಿ ಮಾತಾಡ್ತಾರೆ 12 ವಿಷಯಗಳನ್ನ. ಅದರಲ್ಲಿ ಬಹಳ ಮೊದಲನೇದು ನಮ್ಗೆ ಕಾಣುವಂಥದ್ದು, ಅಲ್ಲಿ ಅವರು ವ್ಯಕ್ತಿ ಶ್ರೇಷ್ಠತೆ ಬಗ್ಗೆ ಮಾತಾಡ್ತಾರೆ. ಸ್ವರಾಜ್ಯ ಅಂತಂದ್ರೆ ಸೆಲ್ಫ್ ರೂಲ್ ಅಂದಾಗ ಅವರು ಒಂದು ಸಮುದಾಯನ ಮಾತಾಡೋದು. ಅದಕ್ಕೆ ಗಾಂಧಿ ಕಷ್ಟ, ಗಾಂಧಿ ನಪ್ಕೊಳ್ಳೋದು ಕಷ್ಟ. ಅವರು ಬಹಳ ನೇರವಾಗಿ ಒಬ್ಬ ವ್ಯಕ್ತಿಯಲ್ಲಿ ಆಗ್ಬೇಕಾದ ಬದಲಾವಣೆ ಬಗ್ಗೆ ಮಾತಾಡ್ತಾರೆ ಬಹಳ ನೇರವಾಗಿ. ಅಲ್ಲಿ ವ್ಯಕ್ತಿ ಬಹಳ ಶ್ರೇಷ್ಠ. ಅವ್ರು ಮುಂದುವರೆದು ಅದೇ ವ್ಯಕ್ತಿಯನ್ನು ಇಟ್ಕೊಂಡು ಮಾತಾಡೋದಂದ್ರೆ ಅವರು ಎನ್ಲೈಟೆಂಡ್ ಅನಾರ್ಕಿನ ಪದವನ್ನು ಬಳಸಿದವರು. ನಮ್ಗೆ ಆಡಳಿತ ವ್ಯವಸ್ಥೆನೇ ಬೇಕಾಗೋದಿಲ್ಲ. ಅಲ್ಲಿ ವ್ಯಕ್ತಿ ಶ್ರೇಷ್ಠ ಆಗ್ಬಿಟ್ರೆ, ವ್ಯಕ್ತಿ ತನ್ನ ಎಲ್ಲ ಮೌಲ್ಯಗಳನ್ನ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋದಾದ್ರೆ, ನೈತಿಕವಾದ ಬದುಕನ್ನ ಬದುಕಕ್ ಸಾಧ್ಯ ಆದ್ರೆ ಅಲ್ಲಿಗೆ ಒಂದು ಆಡಳಿತ ವ್ಯವಸ್ಥೆನೇ ಬೇಕಿಲ್ಲ, ಒಂದು ಸಂವಿಧಾನನೇ ಬೇಕಾಗೋದಿಲ್ಲ ಅಂತ. ನಾನು ರಸ್ತೆಯಲ್ಲಿ ಎಡಗಡೆನೆ ಹೋಗ್ತೀನಿ ಅಂತ ನಾನು ತೀರ್ಮಾನ ಮಾಡಿದ್ರೆ, ನನಗೆ ಎಡಗಡೆ ಹೋಗ್ಬೇಕಾ ಬಲಗಡೆ ಹೋಗ್ಬೇಕಂತ ಕಾನೂನು ಮಾಡೋ ಅವಶ್ಯಕತೆ. ಅದಕ್ಕೆ ಎನ್ಲೈಟೆಂಡ್ ಅನಾರ್ಕಿನ ಪದನ್ನು ಅವ್ರು ಬಳಸ್ತಾರೆ. ವ್ಯಕ್ತಿ ಶ್ರೇಷ್ಠತೆಯ ಬಗ್ಗೆ ಬಹಳ ದೊಡ್ಡ ಮಾತುಗಳನ್ನು ಅವ್ರು ಆಡ್ತಾರೆ. ಒಂದು ಗ್ರಾಮ ಸ್ವರಾಜ್ಯ ಅಥವಾ ಒಂದು ಸ್ವರಾಜ್ಯ ಪರಿಕಲ್ಪನೆ ಅದು ಯಶಸ್ವಿ ಆಗ್ಬೇಕಂದ್ರೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಅತ್ಯಂತ ಘನತೆಯಿಂದ, ನೈತಿಕತೆಯಿಂದ ಬಾಳುವ ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ಬೇಕು. ಅದು ಮನುಷ್ಯನಿಂದಾನೇ ಪ್ರಾರಂಭ ಆಗ್ಬೇಕು.
ಅದಕ್ಕೆ ಗಾಂಧಿ ಬೀದಿ ಚೇಂಜ್ ಅಂತಾರೆ. ಯಾವುದೇ ಬದಲಾವಣೆ ನೀನ್ ಸಮಾಜದಲ್ಲಿ ಬಯಸ್ತೀಯ ಅಂದ್ರೆ ಅದು ನಿನ್ನಿಂದ ಪ್ರಾರಂಭ ಆಗ್ಬೇಕು. ಇಡೀ ಗಾಂಧಿಯನ್ನ ಈಗ ಮೇಡಮ್ ಹೇಳಿದ್ರು, ನೀವು ಶೌಚ ಹೆಂಡತಿನ ಅವರು ನೀನು ಆ ಶೌಚನ ಇದೊಂದು ಒಬ್ಬ ಅಸ್ಪೃಶ್ಯ ಏನು ಶೌಚ ನಾನು ಮುಟ್ಟೋದಿಲ್ಲ ಅಂತ ಅಂದಾಗ ಅವರು ಮಾಡ್ತಾರೆ. ನಾವೇನ್ ಪ್ರಾಕ್ಟೀಸ್ ಮಾಡ್ತೀವಿ ಅದನ್ನ ಸಮಾಜಕ್ಕೆ ಕೇಳ್ಬೇಕು ಮಾಡು ಅಂತ ಹೇಳಿ. ಆಮೇಲೆ ಆ ಕ್ಷಣಕ್ಕೆ ಒಬ್ಬ ವ್ಯಕ್ತಿಯಾಗಿ ನಾನು ನನ್ನ ಹೆಂಡತಿ ಮೇಲೆ ಮಾಡಿದ ದೌರ್ಜನ್ಯ ಅದು ಅಂತ ಹೇಳಿ ಆ ಕ್ಷಣಕ್ಕೇನೆ ಆ ಬಾಟ್ಲಿಂದ ಹೇಳ್ಕೊಂಡ್ ಬಂದ ತಕ್ಷಣಕ್ಕೆ ಅವ್ರು ಬದಲಾಗೋದಿದೆಯಲ್ಲ, ಅದು ಆ ವ್ಯಕ್ತಿ ಶ್ರೇಷ್ಠತೆ ಬಗ್ಗೆ ಬಹಳ ಆಳವಾಗಿ ಅವರು ಮಾತಾಡ್ತಾರೆ. ಮನುಷ್ಯ ಬದಲಾಗಬೇಕು, ಮನುಷ್ಯ ಶ್ರೇಷ್ಠ ಆಗ್ಬೇಕು, ಮನುಷ್ಯ ನೈತಿಕವಾದ ಬದುಕನ್ನು ಬದುಕಬೇಕು. ಅದು ಬಹಳ ಮುಖ್ಯವಾಗಿ ಒಂದು ಗ್ರಾಮ ಸ್ವರಾಜ್ಯಕ್ಕೆ ಬೇಕಾಗಿರುವಂತ ಒಂದು ಮೂಲಭೂತ ಒಂದು ವಿಷಯ ಅಂತ. ಈ ನಿಟ್ಟಿನೊಳಗಡೆ ನಾನು ನೋಡಿದಾಗ ಒಂದು ಸ್ವರಾಜ್ಯ ಅಥವಾ ಒಂದು ದೇಶದ ಒಂದು ಸ್ವಾತಂತ್ರ್ಯದ ದೇಶ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಇರಬೇಕಂದಾಗ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿ ಮೌಲ್ಯಯುತ ಬದುಕನ್ನು ಬದುಕಬೇಕಾಗ್ತದೆ. ಅದರಲ್ಲೂ ನಾವು ಸ್ವರಾಜ್ಯದ ಆಡಳಿತ ಪರಿಕಲ್ಪನೆಗೆ ಬಂದಾಗ, ಆಡಳಿತ ವ್ಯವಸ್ಥೆಗೆ ಬಂದಾಗ ಅಲ್ಲಿ ಜನಪ್ರತಿನಿಧಿ ಆದವನು ಅಷ್ಟೇ ಮೌಲ್ಯಯುತವಾದಂತ ಬದುಕನ್ನ ಬದುಕಬೇಕಾಗ್ತದೆ. ಆಗ ಮಾತ್ರ ಅವನು ಇಡೀ ತನ್ನ ಸಮುದಾಯದ ಮೇಲೆ ಯಾರಿಗೆ ನಾನು ನೇತೃತ್ವವನ್ನು ಕೊಟ್ಟಿರ್ತಾನೆ ಅವನ ಅವರುಗಳ ಮೇಲೆ ಒಂದು ಪ್ರಭಾವವನ್ನು ಬೀರಿ ಅದನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಗಾಂಧಿ ಬಹಳ ದೊಡ್ಡ ಯಶಸ್ಸನ್ನು ಕಾಡ್ತಾರೆ ಒಬ್ಬ ವ್ಯಕ್ತಿಯಾಗಿ. ನೋಡಿ, ಈ ಕಾಲಕ್ಕೆ ವಾಟ್ಸಪ್ ಇಲ್ಲ, ಇದಿಲ್ಲ. ಇವತ್ತೊಂದು ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಸಣ್ಣ ಪೋಸ್ಟ್ ಇಡೀ ಪ್ರಪಂಚದಲ್ಲಿ, ಇಡೀ ಭಾರತದಲ್ಲಿ ಸಂಚಲನ ಮಾಡ್ತು. ಅವತ್ತಿನ ಯೋಚನೆ ಮಾಡಿ ನೀವು 100 ವರ್ಷದಿಂದ 150 ವರ್ಷದಿಂದ ಗಾಂಧಿ ಅಲ್ಲೆಲ್ಲೋ ಕಲ್ಕತ್ತಾದಲ್ಲಿ ಕೂತು ಹೇಳಿಕೆ ಕೊಟ್ರೆ ನನ್ನೂರಲ್ಲಿ ಗಲಾಟೆ ಆಗೋದು, ಜನ ಬರೋದು. ಬಟ್ ಯಾಕೆ ಸಾಧ್ಯ ಆಗ್ತಿತ್ತು? ಗಾಂಧಿಯ ವ್ಯಕ್ತಿತ್ವಕ್ಕೆ ಆ ಪ್ರಖರತೆ ಇತ್ತು, ಆ ರೀಚ್ ಇತ್ತು, ಬಹಳ ಯಾರನ್ನು ಬೇಕಾದ್ರೂ ತಲುಪುವ ಸಾಮರ್ಥ್ಯ ಇತ್ತು. ಅದು ನಮ್ಗೆ ಗಾಂಧಿ ಬಹಳ ದೊಡ್ಡ ಉದಾಹರಣೆ ಆಗ್ಬೇಕಿದೆ. ನಾವು ಸ್ವರಾಜ್ಯ ಅಂದಾಗ ಅದು ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ಮೀ, ಸೆಲ್ಫ್ ರೂಲ್. ನಾನು ನನ್ನನ್ನ ಸ್ವಯಂ ನಿಯಂತ್ರಣದಲ್ಲಿ ಇಟ್ಕೊಂಡು ಬದುಕನ್ನ ಕಟ್ಕೊಳ್ಳೋದು. ಈ ಸಮಾಜದಲ್ಲಿ ಒಳಿತಿಗಾಗಿ ಏನೆಲ್ಲ ಮಾಡ್ಬೇಕು, ಒಳ್ಳೆಯ ಬದುಕನ್ನ ಹೇಗೆ ಬದುಕಬೇಕು, ಆ ನಿಯಂತ್ರಣವನ್ನು ಹೊಂದೋದಿದೆಯಲ್ಲ ಅದು ಬಹಳ ಮುಖ್ಯ ಅಂತ ಹೇಳಿ ಗಾಂಧಿ ಗ್ರಾಮ ಸ್ವರಾಜ್ಯದ ವಿಷಯದಲ್ಲಿ ಮೊದಲನೇ ಮಾತನ್ನ ಹೇಳ್ತಾರೆ. ಹಾಗಾಗಿ ನಾವು ಒಬ್ಬ ಜನಪ್ರತಿನಿಧಿಗಳಾಗಿ, ಜನನಾಯಕರಾಗಿ ಅಥವಾ ಜನವನ್ನ ಪ್ರತಿನಿಧಿಸೋರಾಗಿ ಅಥವಾ ಶ್ರೇಷ್ಠವಾದಂತ ವ್ಯಕ್ತಿತ್ವವನ್ನ ಬೆಳೆಸ್ಕೋಬೇಕಾದ್ದು, ತಪ್ಪಿದ್ರೆ ಬದಲಾಯಿಸ್ಕೊಳ್ಳೋದು. ನಾನು ಇದನ್ನು ಓದ್ತಾ ಶುರು ಮಾಡಿದಾಗ ಇದನ್ನ ಮಾತಾಡಕ್ ನಾನು ನನ್ನ ಪ್ರಶ್ನೆ ತುಂಬಾ ಕಾಡಕ್ ಶುರು ಮಾಡುತ್ತೆ ಸರ್. ನನಗೆ ತುಂಬಾ ಇವತ್ತು ಬೆಳಿಗ್ಗೆನು ನಾನು ನನಗೆ ಎದ್ದಾಗ ನನ್ನ ಹೆಂಡತಿಗೆ ಹೇಳಿದೆ, ಇದನ್ನ ಇವತ್ತು ಒಂದು ಉಪನ್ಯಾಸ ಮಾಡಕ್ ಹೋಗ್ಬೇಕಾಗಿದೆ, ಅದು ಗಾಂಧಿ ಬಗ್ಗೆ ಹೋಗಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಬರುತ್ತೆ. ಒಪ್ಕೊಂಡ್ಬಿಟ್ಟಿದ್ದೀನಿ. ಯಾಕೆ? ಗಾಂಧಿ ಯಾರಿಗಾರ ಇನ್ನೊಂದು ಹೇಳ್ಬೇಕಾದ್ರೆ ನಾನು ಸರಿ ಇರ್ಬೇಕು ಅಂತ. ನಾನು ವಾಪಸ್ ನಾನು 55-56 ವರ್ಷದ ಬದುಕು ನೋಡಿದ್ರೆ ಬಹಳ ಇದಕ್ಕೆ ವಿಪರ್ಯಾಸವಾದ ಬದುಕನ್ನ ನಾವು ಬದುಕಿದೀವಿ, ಗೊತ್ತಿದ್ದೋ ನಾವು ಬದುಕಿಬಿಟ್ಟಿದೀವಿ. ಆಮೇಲೆ ಆ ಕ್ಷಣಕ್ಕೆ ನನಗೆ ಉಳಿದಿದ್ದೇನಂದ್ರೆ ಗಾಂಧಿ ತಪ್ಪುಗಳನ್ನು ಮಾಡ್ತಾ ತಿದ್ದುಕೊಳ್ತಾ ಗಾಂಧಿನೇ ಉತ್ತರನ ಹೇಳ್ಬಿಟ್ಟಿದ್ದಾರೆ. ನಾವೇನ್ ತಪ್ಪು ಮಾಡ್ತೀವಿ ತಿದ್ದುಕೊಂಡು ಮುಂದಿನ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತ. ಆ ನಿಟ್ಟಿನಲ್ಲಿ ಒಂದಷ್ಟು ನನ್ನ ಬದುಕಿನ ಬದಲಾವಣೆಗೆ ಇವತ್ತಿನ ಉಪನ್ಯಾಸ ಅಥವಾ ನಾನು ಮಾಡೋ ಮಾತುಗಳು ನನ್ನ ವೈಯಕ್ತಿಕ ಬದಲಾವಣೆಗೆ ಕಾರಣ ಆಗುತ್ತೆ ಅನ್ನೋ ಕಾರಣಕ್ಕೆ ಒಪ್ಕೊಂಡು ಧೈರ್ಯವಾಗಿ ಬಂದು ಮಾತಾಡ್ತಿದ್ದೇನೆ. ಎರಡನೇದವರು ನಮ್ಮಿಂದ ಬಯಸೋದು ಅಥವಾ ಈ ಗ್ರಾಮ ಸ್ವರಾಜ್ಯದ ಹಿನ್ನೆಲೆಗಳು ಬಯಸೋದು ದೈಹಿಕ ಶ್ರಮ. ಯಾವುದೇ ಶ್ರಮ ಇಲ್ದಲೆ ಯಾವುದನ್ನು ನಾವು ಊಟ ಮಾಡಬಾರ್ದು. ಅವ್ರಿಗೆ ಅದಕ್ಕೊಂದು ಬಹಳ ಸರಳವಾಗಿ ಹೇಳ್ತಾರೆ. ಏನಂದ್ರೆ ಒಬ್ಬ ವೈದ್ಯ ಇರ್ಬೋದು, ಒಬ್ಬ ಶಿಕ್ಷಕ ಇರ್ಬೋದು, ಒಬ್ಬ ಲಾಯರ್ ಇರ್ಬೋದು, ಆ ವೃತ್ತಿ ದುಡಿಮೆಗೆ ಮಾರ್ಗ ಆಗ್ಬಾರ್ದು ಅಂತ. ಅಂದ್ರೆ ನಿಮ್ಮ ಬೌದ್ಧಿಕ ಶ್ರಮದ ಮೇಲೆ ನೀವು ದುಡಿತೀರಿ, ಅಲ್ಲಿ ನೀವು ಸರ್ವಿಸ್ ಮಾಡಬೇಕು. ನೀವು ಲಾಯರ್ ಆಗಿರ್ಲಿ, ಶಿಕ್ಷಕ ಆಗಿರ್ಲಿ, ವೈದ್ಯ ಆಗಿರ್ಲಿ, ಇದನ್ನ ಸೇವೆ ಅಂತ ಮಾಡಬೇಕು. ದೈಹಿಕ ಶ್ರಮದ ಮೂಲಕ ದುಡಿದು ಅನ್ನ ತಿನ್ಬೇಕು. ಇದು ಅವರ ಬಹಳ ಪ್ರಮುಖವಾದ ಎರಡನೆಯ ತತ್ವ. ಮೂರನೇದು ಅವರು ಸಮಾನತೆ ಬಗ್ಗೆ ಮಾತಾಡ್ತಾರೆ. ಇದು ಬಹಳ ಮುಖ್ಯ, ಬಹಳ ವಿಸ್ತೃತವಾಗಿ ಚರ್ಚೆ ಆಗ್ಬೇಕಾದ ವಿಷಯ. ಈ ಪುಸ್ತಕವನ್ನು ಓದ್ತಾ ನನಗೆ ತುಂಬಾ ಈ ಸಮಾನತೆ ವಿಷಯ ಬಂದಾಗ ಅಂಬೇಡ್ಕರ್ ಮತ್ತು ಗಾಂಧಿಯ ನಡುವೆ ಆಗಿರೋ ಸಂವಾದ ಬಹಳ ಮುಖ್ಯ ಅನ್ನುತ್ತೆ. ಯಾರು ಇವತ್ತು ಅಂಬೇಡ್ಕರ್ ರೈಟ್ಗಳು ಗಾಂಧಿಯವರು ಅಂಬೇಡ್ಕರ್ಗಳನ್ನ ಒಬ್ರಿಗೊಬ್ರು ಪ್ರತಿಸ್ಪರ್ಧಿಯಾಗಿ ನೋಡ್ತಾ ಹೋಗ್ತಾರೆ, ಅವ್ರು ಇವನ್ನ ಓದಬೇಕು. ಈ ಪುಸ್ತಕನ ಬಹಳ ಮುಖ್ಯವಾಗಿ ಓದಬೇಕು. ಇದರಲ್ಲಿ ನೀವು ತುಂಬಾ ಪುಸ್ತಕ ಓದೋದ್ ಬೇಕಿಲ್ಲ. ಗಾಂಧಿ ಮತ್ತು ಇವರು ಈ ಪುಸ್ತಕ ಓದ್ಬಿಟ್ರೆ ಭಾರತದ ಆ ಕಾಲದ ಗಾಂಧಿಯ ಸಮಕಾಲೀನ ರಾಜಕಾರಣ ಏನಿತ್ತು, ಅವತ್ತಿನ ಸುತ್ತಮುತ್ತಲಿನ ನಾಯಕರುಗಳೇನಿದ್ರು, ಅವರ ವ್ಯಕ್ತಿತ್ವಗಳೇನಿತ್ತು, ಅದು ನಮಗೆ ಬಹಳ ಸ್ಪಷ್ಟವಾಗಿ ಬಹಳ ಕ್ಲಿಯರ್ ಅಂತ ಹೇಳ್ತಾರಲ್ಲ, ಕ್ರಿಸ್ಟಲ್ ಕ್ಲಿಯರ್ ಆಗಿ ಅರ್ಥವಾಗ್ತದೆ. ಇಲ್ಲಿ ಬರುವ ಗಾಂಧಿ ಮತ್ತು ಅಂಬೇಡ್ಕರ್ ಸಂವಾದಗಳಿದಾವಲ್ಲ, ಅದು ಎಷ್ಟು ಕ್ಲಿಯರ್ ಇದೆ ಅಂತ. ಅವರಿಬ್ಬರಲ್ಲಿ ಬಹಳ ದೊಡ್ಡ ಗೊಂದಲ ಇರಲೇ ಇಲ್ಲ. ಆಮೇಲೆ ಗಾಂಧಿ ಎಷ್ಟು ಸಮಾನತಾವಾದಿ ಆಗಿದ್ದ ಅಂದ್ರೆ, ಮೇಡಮ್ ಹೇಳಿದಾಗ ಅವ್ರು ಇನ್ನೂ ಸೌತ್ ಆಫ್ರಿಕಾದಲ್ಲಿ ಇದ್ದಂತ ಸಂದರ್ಭದಲ್ಲಿ ಮೊದಲನೇ ಮಗನಿಗೆ ಜನವರ ಹಾಕ್ಬೇಕು ಅಂದಾಗ ಅವ್ರು ಡಿಲೇ ಮಾಡ್ತಾರೆ. ಅವಾಗಿನ್ನೂ ಅವ್ರು ಏನು ಬಹಳ ಮಹಾತ್ಮ ಆಗಿರ್ಲಿಲ್ಲ, ಯಾವ ಹೋರಾಟಗಾರ ಆಗಿರ್ಲಿಲ್ಲ. ಬಹಳ ಸರಿ ಒಬ್ಬ ಬ್ಯಾರಿಸ್ಟರ್ ಇದ್ರು ಅಷ್ಟೇ, ಒಬ್ಬ ಲಾಯರ್ ಹೊಟ್ಟೆಪಾಡಿ ಬಂದ ಒಬ್ಬ ಲಾಯರ್, ಅವ್ರಿಗೆ ಅವತ್ತೇ ಒಂದು ಕ್ಲಾರಿಟಿ ಇರ್ತದೆ, ನಾನು ಜನವರ ಹಾಕೋದ್ ಬೇಡ. ಅದು ಒಂದು ಅಸಮಾನತೆಯ ಸಂಕೇತ, ಸಮಾಜದಲ್ಲಿ ವರ್ಗವನ್ನ ಸೃಷ್ಟಿ ಮಾಡ್ತದೆ, ಹಂಗಾಗಿ ಜನವರ ಬೇಡ ಅಂತ ಹೇಳ್ತಾರೆ.
ಆಗ್ಸೋದಿಲ್ಲ ಮಗನಿಗೆ. ಆ ತರದ ಸ್ಪಷ್ಟತೆ ಇದ್ದಂತ ಗಾಂಧಿ ಅವರು ಎಲ್ಲ ತಮ್ಮ ಕಾಂಗ್ರೆಸ್ಗೆ ಅವ್ರು ಬಂದ ಮೇಲೆನೆ ಕಾಂಗ್ರೆಸ್ ಜನಪರವಾಗಿದ್ದು. ಅಲ್ಲಿನ ತನಕ ಒಂದು ಬಹಳ ಬಹುವಾದಿ ಪಕ್ಷವೇ ಇತ್ತು. ಆ ಕಾರಣಕ್ಕೆ ಮುಸ್ಲಿಂ ಲೀಗ್ ಪ್ಯಾರಲ್ ಆಗಿ ಕೆಲಸ ಮಾಡಕ್ ಶುರು ಮಾಡಿದ್ದು. ಅವತ್ತಿನ ರಾಜಕಾರಣದಲ್ಲಿ ಬೇರೆ ಬೇರೆ ಸಂಘಟನೆಗಳು ಕಾಂಗ್ರೆಸ್ ವಿರುದ್ಧವಾಗಿ ಹುಟ್ಟೋದಕ್ಕೆ, ಅದಕ್ಕೆ ಪ್ಯಾರಲ್ ಆಗಿ ಸಮಾನಾಂತರವಾಗಿ ಹುಟ್ಟೋದಕ್ಕೆ ಕಾಂಗ್ರೆಸ್ಸಿನ ಅವತ್ತ ಹಿಂದೂ ಮನಸ್ಥಿತಿನೂ ಬಹಳ ಮುಖ್ಯ. ಅದನ್ನು ಈಗ ಪುಸ್ತಕ ನಮಗೆ ಬಹಳ ಸ್ಪಷ್ಟವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತಾಗಿದ್ದಾಗೆ ನೇತೃತ್ವಗಳು ಬೇರೆ ಬೇರೆ ನೇತೃತ್ವ ಬಂದಾಗ ಬಹಳ ಪ್ಯಾರಲ್ ಆಗಿ ಹುಟ್ಟೋದಕ್ಕೆ ಕಾರಣ ಅದೇ ಆಗ್ತದೆ. ಗಾಂಧಿ ಬರೋ ತನಕ ಅದೊಂದು ಎಲೈಟ್ ಕ್ಲಾಸಿನ ಲಾಯರ್ಸು, ಶ್ರೀಮಂತರು, ಕೆಲವರು ಒಂದು ರೆಪ್ರೆಸೆಂಟೇಷನ್ ಕೊಟ್ಟು ಸ್ವಾತಂತ್ರ್ಯ ಹೋರಾಟಕ್ಕೆ ಬಿಟ್ರೆ ಅದೊಂದು ನಿಜವಾದ ಜನಪರ ಚಳುವಳಿ ಆಗಿರ್ಲೇ ಇಲ್ಲ. ಗಾಂಧಿ ಆ ವಿಷಯದಲ್ಲಿ ಬಹಳ ಮುಖ್ಯ. ಒಂದು ಸಮಾನತೆನ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಪ್ರತಿಪಾದಿಸ್ತಾರೆ. ತುಂಬಾ ವಿಸ್ತೃತವಾಗಿ ಆ ಘಟನೆಗಳನ್ನ ಹೇಳ್ತಾ ಹೋದ್ರೆ ಅದ್ರ ಬಗ್ಗೆ ಸಂಜೆ ತನಕ ಮಾತಾಡ್ಬೋದು. ಅವ್ರು ಎಲ್ಲಿನ ತನಕ. ಆಮೇಲೆ ಗಾಂಧಿಯನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಒಂದನ್ನ ಬಹಳ ಸ್ಪಷ್ಟವಾಗಿ ಎಲ್ಲರೂ ತಿಳ್ಕೋಬೇಕು. ಇವತ್ತು ನಮಗೆ ಬೇಕಾದನ್ನ ಆಯ್ಕೆ ಮಾಡ್ತಾ 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 ಗಾಂಧಿಯನ್ನ ನಾವು ವಿರೋಧಿಸ್ತಾ ಹೋಗ್ತೀವಿ. ಗಾಂಧಿ ಮ್ಯಾನ್ ಆಫ್ ಎವಲ್ಯೂಷನ್. ಇವತ್ತಿದ್ದ ಗಾಂಧಿ ನಾಳೆ ಇಲ್ಲ. ಅವ್ರ ಎಲ್ಲಾ ಪುಸ್ತಕಗಳನ್ನ ಓದಿ ನೀವು ಆ ಪುಸ್ತಕದ ಮುನ್ನುಡಿಯಲ್ಲಿ ಮೊದಲೇ ಬರ್ತವೆ. ನನ್ನ ಇವತ್ತಿನ ಅನಿಸಿಕೆಯನ್ನು ಪರಿಗಣಿಸಬೇಕೆ ಹೊರತು ನೀವು ಹಿಂದಿನ ಯಾವ್ದೋ ಅನಿಸಿಕೆಯನ್ನ ಇಟ್ಟುಕೊಂಡು ಇದನ್ನು ನೋಡಬಾರ್ದು. ಇವತ್ತಿಗೆ ನಾನು ಏನ್ ಹೇಳಿದೀನೋ ಈ ಕ್ಷಣಕ್ಕೆ ಅದು ಸತ್ಯ. ಮ್ಯಾನ್ ಆಫ್ ಎವಲ್ಯೂಷನ್. ಅವರು ಶಿವನಲ್ಲಿ ಒಂದು ವರ್ಣಧರ್ಮವನ್ನು ಒಪ್ಕೊಂಡಿದ್ರು. ಕೊನೆಗೆ ಬರ್ತಾ ಸಂಪೂರ್ಣವಾಗಿ ಅದು ವಿರೋಧಿ ಆಗ್ತಾರೆ. ಕೊನೆಗೆ ಮಗನ ಅಂತರ್ಜಾತಿ ವಿವಾಹ ಮಾಡ್ತಾರೆ. ಆಮೇಲೆ ಅಂತರ್ಜಾತಿ ವಿವಾಹ ಆಗಿದ್ರೆ ನಾನು ಯಾವ್ದು ಮದುವೆಗೆ ಬರೋದಿಲ್ಲ ಅಂತ ಹೇಳುವಷ್ಟು ಮಟ್ಟಿಗೆ ಅವ್ರು ಹೋಗ್ತಾರೆ. ನೀವು ಈ ಆಶ್ರಮದಲ್ಲಿ ಯಾವುದು ನೀವು ಇದು ಸಬರ್ಮತಿ ಆಶ್ರಮ ಮಾಡಿದಾಗ ಒಬ್ಬ ಅಸ್ಪೃಶ್ಯದ ಇವರು ಸಮಾಜ ಆಶ್ರಮಕ್ಕೆ ಬರಬೇಕು ಅಂತ ಸಂದರ್ಭದೊಳಗಡೆ ಎಲ್ಲ ವಿರೋಧ ಮಾಡಿದ್ರು ಅವ್ರು ದುಡ್ಡೇ ಕೊಡೋದಿಲ್ಲ ಅಂತ ಹೇಳ್ತಾರೆ. ಸ್ಪಾನ್ಸರ್ ಮಾಡ್ತಿದ್ದು ಅದಕ್ಕೆ ಟ್ರಸ್ಟ್ಗೆ ಕೊಡೋದಿದ್ರು ಪರವಾಗಿಲ್ಲ, ನಾನು ಒಳಗ್ ತಗೋತೀನಿ, ಅವ್ರು ನಮ್ಮ ಜೊತೆ ಬದುಕ್ತೀನಿ ಅಂತ. ಆ ಮಟ್ಟದ ಕಠೋರದ ನಿಲುವನ್ನ, ಸ್ಪಷ್ಟ ನಿಲುವನ್ನ ಹೊಂದಿದ್ದವರು ಗಾಂಧಿ. ಆ ತರದ ಒಂದು ಸಮಾನತೆಯ ಪರಿಕಲ್ಪನೆಯನ್ನ ಕೊಟ್ಟವರು ಗಾಂಧಿ. ಒಂದು ಹಳ್ಳಿ ಅಂದ್ರೆ, ಒಂದು ಗ್ರಾಮ ಸ್ವರಾಜ್ಯ ಅಂದ್ರೆ ಅಲ್ಲಿ ಅಸಮಾನವಾದಂತ ಸಮಾಜ ಇರಬಾರ್ದು, ಒಂದು ಸಮಾನವಾದ ಸಮಾಜ ಇರಬೇಕು ಅಂತ ಹೇಳಿ ಬಯಸಿದವರು, ಅದನ್ನ ಪ್ರಾಕ್ಟೀಸ್ ಮಾಡಿದವರು ಗಾಂಧಿ. ಗ್ರಾಮ ಸ್ವರಾಜ್ಯ ಯಶಸ್ವಿ ಆಗ್ಬೇಕಂದ್ರೆ, ಒಂದು ಹಳ್ಳಿ ಇವತ್ತು ಉದ್ಧಾರ ಆಗ್ಬೇಕಂದ್ರೆ ಅಲ್ಲಿ ಬಹಳ ಸಮಾನತೆ ಇರಬೇಕು. ಅದನ್ನ ಇವತ್ತಿನ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆ ಬಹಳ ಸ್ಪಷ್ಟವಾಗಿ ಕಟ್ಕೊಡುತ್ತದೆ. ಇವತ್ತು ಎಲ್ಲಿ ಕಟ್ಕೊಡುತ್ತದೆ? ಇವತ್ತು ಧಕ್ಕೆ ಬಂದಿದೆ, ಬಟ್ ಆದ್ರೆ ಎಲ್ಲಿ ಕಟ್ಕೊಡುತ್ತೆ ನೋಡಿ. ಎಲ್ಲ ಜಾತಿ ಧರ್ಮಗಳವರಿಗೆ ಇವತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ರೆಪ್ರೆಸೆಂಟೇಟಿವ್ಸ್ ಆಗಿದೆ. ಸಮುದಾಯವನ್ನ ಪ್ರತಿನಿಧಿಸುವ ಒಂದು ವ್ಯವಸ್ಥೆ ಇವತ್ತು ಗ್ರಾಮ ಸ್ವರಾಜ್ಯದಲ್ಲಿದೆ. ಅದು ಬಹಳ ಮುಖ್ಯ. ಇವತ್ತು ನಾನು ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀವಿ, ನಾವು ನಮ್ಮ ಸಂಘಟನೆಯಿಂದ ಘೋಷಣೆ ಏನಿದೆ ಅಂದ್ರೆ, ನೀವು ಪಂಚಾಯತ್ ರಾಜ್ ಚುನಾವಣೆಗಳನ್ನ ಮಾಡದೇ ಇರೋದ್ರ ಮೂಲಕ ಸಾಮಾಜಿಕ ನ್ಯಾಯ ವಿರುದ್ಧವಾಗಿ ನಡೀತಿದ್ದೀರಿ. ಯಾರಿಗೆ ಸಮಾನವಾದ ಅವಕಾಶಗಳಿದ್ವು ಅವನ್ನ ಧಿಕ್ಕರಿಸಿ ನೀವು ಯಾರೋ ಕೆಲವರು ಆಡಳಿತ ಮಾಡ್ತಿದ್ದೀರಿ. ಇಲ್ಲಿ ಬಹಳ ಗ್ರಾಮ ಸ್ವರಾಜ್ಯ ಮೂಲಕ ಸಮಾನತೆ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡೋದು ನಾವು ನೋಡ್ತೀವಿ. ಆ ವಿಷಯದಲ್ಲಿ ನಾವು ಬಹಳ ಸುದೀರ್ಘವಾಗಿ ಗಂಭೀರವಾಗಿ ಯೋಚನೆ ಮಾಡಿ ಇದನ್ನ ಸ್ಥಾಪಿಸೋ ಕೆಲಸವನ್ನು ನಾವು ಮಾಡಬೇಕು. ಇನ್ನೊಂದು ಬಹಳ ಮುಖ್ಯವಾದಂದ್ರೆ ಅಂದ್ರೆ ಧರ್ಮ ದರ್ಶಿತ್ವ ಅಂದ್ರೆ ಟ್ರಸ್ಟಿಶಿಪ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರ. ಗಾಂಧಿಯನ್ನ ನೋಡಿ, ಗಾಂಧಿಗೆ ಅವ್ರ ಬಾಲ್ಯ ಬಿಟ್ಟು ಲಂಡನ್ಗೆ ಹೋದ ಮೇಲೆ, ಲಂಡನ್ಗೆ ಹೋಗಿ ವಾಪಸ್ ಬಂದು ಅವರು ಸೌತ್ ಆಫ್ರಿಕಾ ಹೋದ್ಮೇಲೆ ಇಡೀ ಅವರ ಕೊನೆಯ ದಿನಗಳ ತನಕ ಗಾಂಧಿಗೆ ಸ್ವಂತ ಮನೆ ಇರಲಿಲ್ಲ. ಅವ್ರಿಗೊಂದು ಮನೆ ಅಂತ ಇರ್ಲಿಲ್ಲ. ಸೌತ್ ಆಫ್ರಿಕಾಗೆ ಹೋದ್ರು, ಅಲ್ಲೊಂದು ಮನೆಯಲ್ಲಿದ್ರು, ವಾಪಸ್ ಅಲ್ಲಿ ಆಮೇಲೆ ತಿರ್ಗಿ ಆಶ್ರಮ ಕೊಟ್ಟು ಹೋಗ್ತಾರೆ. ಅಲ್ಲಿ ಫಿನಿಕ್ಸ್ ಆಶ್ರಮ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾರೆ, ಆಮೇಲೆ ಟಾಲ್ಸ್ಟಾಯ್ ಆಶ್ರಮ ಮಾಡ್ತಾರೆ, ವಾಪಸ್ ಬಂದು ತಿರುಗಿ ಇಲ್ಲಿ ಆಶ್ರಮ ಮಾಡ್ತಾರೆ. ಆಶ್ರಮದ ಬದುಕನ್ನ ಬದುಕಿದ್ರು ಬಿಟ್ರೆ, ಸಮುದಾಯದ ಜೊತೆ ಬದುಕಿದ್ರು ಬಿಟ್ರೆ, ನನ್ನೊಂದು ಸ್ವಂತ ಮನೆ ಅಂತ ಅವ್ರು ಮಾಡ್ಕೊಳ್ಳೇ ಇಲ್ಲ. ಬಹಳ ಗಮನಿಸಬೇಕಾಗಿರೋದು ಅದನ್ನೇ ಅವ್ರು ಟ್ರಸ್ಟಿಶಿಪ್ ಅಲ್ಲಿ ಹೇಳ್ತಾರೆ. ಯಾವುದೇ ಶ್ರೀಮಂತ ತನ್ನ ದುಡಿಮೆಯನ್ನ ಪ್ರಾಮಾಣಿಕವಾಗಿ ಮಾಡಬೇಕು. ತಾನು ದುಡಿದ ಹಣವನ್ನ ಎಷ್ಟು ತನ್ನ ಬದುಕಿಗೆ ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದು ಸಮುದಾಯದ ಆಸ್ತಿ, ನಾನು ಅದನ್ನ ಕಾಪಾಡ್ತಿರುವಂತ ಧರ್ಮದರ್ಶಿ, ಒಬ್ಬ ಟ್ರಸ್ಟಿ ಅಂತ ಮಾತ್ರ ತಿಳ್ಕೋಬೇಕು. ಅಂದ್ರೆ ಬಸವಣ್ಣ ಏನು ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ ಅಂತ ಹೇಳ್ತಾನೆ. ಎಲ್ಲವೂ ನಂದಲ್ಲ, ನಾನು ಸಮುದಾಯದ ಶ್ರಮದ ಮೇಲೆ ದುಡಿಬೇಕು, ಅದನ್ನು ವಾಪಸ್ಸು ಸಮಾಜಕ್ಕೆ ವಾಪಸ್ ಕೊಡುವಂತ ಕೆಲಸ ಮಾಡಬೇಕು. ಇದು ಒಂದು ಜನಸಾಮಾನ್ಯರ ಬದುಕಲ್ಲಿ, ಅದರಲ್ಲೂ ಸ್ಥಿತಿವಂತರ ಬದುಕಲ್ಲಿ ಬಂದ್ರೆ ಬಹಳ ಮುಖ್ಯ ಅಂತ. ಆದ್ರೆ ಗಾಂಧಿ ಮೇಲೆ ಒಂದು ಆರೋಪ ಇರುತ್ತೆ, ಇವರು ಶ್ರೀಮಂತರ ಪರ, ಶ್ರೀಮಂತರ ದುಡ್ಡಲ್ಲಿ ಇವರು ಹೋರಾಟ ಮಾಡ್ತಾರೆ, ಈ ತರದ್ದು ಬಹಳ ದೊಡ್ಡ ಆರೋಪ ಇರ್ತದೆ. ಬಟ್ ಗಾಂಧಿಗೆ ಬಹಳ ಸ್ಪಷ್ಟತೆ ಇತ್ತು. ಅವರು ಕಷ್ಟಪಟ್ಟು ದುಡಿದೆ, ನ್ಯಾಯವಾಗಿ ದುಡಿದೆ. ಆ ದುಡ್ಡನ್ನು ನೀವು ಇಟ್ಕೋಬೇಡ, ನಿನ್ಗೆ ಇಟ್ಕೊಂಡು ಮುಂದೆ ಸಮುದಾಯಕ್ಕೆ ವಾಪಸ್ ಕೊಡಿ. ನಾವು ಎಲ್ಲವನ್ನೂ ಸಮಾನಕ್ಕೆ, ಅದು ಕಮ್ಯುನಿಸ್ಟ್ರಿಗೂ ಅದು ದೊಡ್ಡ ಬಹಳ ಚರ್ಚೆ ಇದೆ, ಅದು ಇನ್ನೊಂದು ಚರ್ಚೆ. ಇಲ್ಲಿ ಅವರು ಬಹಳ ಮುಖ್ಯವಾಗಿ ಟ್ರಸ್ಟಿಶಿಪ್ ಬಗ್ಗೆ ಮಾತಾಡ್ತಾರೆ. ಇದನ್ನೆಲ್ಲ ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ಜೊತೆಗೆ ವಿಕೇಂದ್ರೀಕರಣ, ಯಾವುದನ್ನು ಕೇಂದ್ರೀಕೃತವಾದ್ರೆ ಅದು ಯಶಸ್ಸು ಕಾಣೋದಿಲ್ಲ, ಅದು ಬಹಳ ದೊಡ್ಡ ಸಂಘರ್ಷಗಳಿಗೆ, ಅನ್ಯಾಯಕ್ಕೆ ಕಾರಣ ಆಗುತ್ತೆ. ಇವತ್ತಿನ ನೀಟನ್ನ ಇಟ್ಕೊಂಡು ನಾವು ಯೋಚನೆ ಮಾಡೋದಾದ್ರೆ, ಈ ಫಿಲಾಸಫಿಯನ್ನ, ಈ ವಿಕೇಂದ್ರೀಕರಣ ತತ್ವವನ್ನ
ನೀಟು ಕೇಂದ್ರೀಕೃತ ವ್ಯವಸ್ಥೆ. ಇಡೀ ದೇಶದಲ್ಲಿ ವೈದ್ಯರಾಗ ಬಯಸುವಂತ ಎಲ್ಲಾ ವಿದ್ಯಾರ್ಥಿಗಳು ಒಂದು ಪರೀಕ್ಷೆ ಬರೆದು ಯಾರೋ ಅವರು ಮಾಡುವ ಆ ತೀರ್ಮಾನದ ಮೇಲೆ ಇಡೀ ಎಲ್ಲರೂ ಅಡ್ಮಿಷನ್ ಆಗುವಂತ ವ್ಯವಸ್ಥೆ ಆಗಿದೆ. ಅದ್ರ ಫಲಗಳು ನೋಡಿ. ಇವತ್ತು ವಿಕೇಂದ್ರೀಕೃತ ವ್ಯವಸ್ಥೆ ಆಗಿದ್ರೆ ಅಕಸ್ಮಾತ್ ಯಾವುದೋ ಒಂದು ರಾಜ್ಯದಲ್ಲಿ ಏನೇ ಔಟ್ ಆಗ್ತಿತ್ತೇನೋ ಅದು ಅಲ್ಲಿಗೆ ತೊಂದರೆ ಆಗೋದು. ಇವತ್ತು ಒಂದು ಪರೀಕ್ಷೆ ಇಡೀ ದೇಶಕ್ಕೆಲ್ಲ ಒಂದು ಪರೀಕ್ಷೆ ಮಾಡಿದ ಪರಿಣಾಮವಾಗಿ ಅಲ್ಲಿ ಒಬ್ಬ ಮಾಡಿದ ತಪ್ಪಿಗೆ ಇಡೀ ದೇಶದ ಮಕ್ಕಳು ಇವತ್ತು ಅನುಭವಿಸುವ ಸ್ಥಿತಿ ಇದೆ. ಅದು ಎಷ್ಟು ದೊಡ್ಡ ಏರ್ಪಾಡುಗಳನ್ನ ಗೊಂದಲಗಳನ್ನು ಸೃಷ್ಟಿ ಮಾಡಿದೆ ಅಂದ್ರೆ, ನನ್ನ ಶಾಲೆಯಲ್ಲಿ ಒಬ್ಬ ಶಿಕ್ಷಕರ ಮಗಳು ತುಂಬಾ ಚೆನ್ನಾಗಿ ಓದೋ ಹೆಣ್ಣು ಮಗಳು ಮೊದಲನೇ ಎಲೆಕ್ಷನ್ಗೂ ಎಕ್ಸಾಮ್ಗೂ ಈ ಎಕ್ಸಾಮ್ಗೂ ಆಕೆ 70 ಮಾರ್ಕ್ಸ್ ಡಿಫರೆನ್ಸ್ ಆಗ್ಬಿಟ್ಟಿದೆ. ಅವಳು ಎಷ್ಟು ಹೋಗ್ಬಿಟ್ಟಿದ್ದಾಳೆ ಅಂದ್ರೆ, ನನಗೆ ಅವ್ರು ಗೌರ್ಮೆಂಟ್ ಸೀಟ್ ಸಿಗೋದ ಅಂಕಲ್ ಇವಾಗ ಸಿಗೋದಿಲ್ಲ. 70 ನನಗೆ ವೇರಿಯೇಷನ್ಸ್ ಆಯ್ತು ಅಂದ್ರೆ ಒಂದು ಸೆಂಟ್ರಲೈಸೇಷನ್. ಈ ವಿಷಯ ತುಂಬಾ ಸುದೀರ್ಘವಾಗಿ ಗಾಂಧಿಯ ಪಂಚಾಯತ್ ರಾಜ್ ರೀತಿಯ ವಿಷಯಗಳನ್ನ ಚರ್ಚೆ ಮಾಡೋ ಸಂದರ್ಭದಲ್ಲಿ ನೀವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಲಿ ಚರ್ಚೆ ಆಗಿದೆ ಕೇಂದ್ರೀಕರಣದಿಂದ ಏನಾಗ್ತದೆ ಅಂತ. 1949ರಲ್ಲಿ ಏನು ನವೆಂಬರ್ ಅಲ್ಲಿ ಚರ್ಚೆ ಆಗುತ್ತೆ, 48 ನವೆಂಬರ್ 4ರಿಂದ ಅಲ್ಲಿ ನೀವು ಇದನ್ನು ನೋಡ್ಬೇಕು. ಅದು ತುಂಬಾ ಜನ ಗಾಂಧಿ ಅನುಯಾಯಿಗಳು ಸೆಂಟ್ರಲೈಸೇಷನ್ ಪರಿಣಾಮಗಳೇನು ಅಂತ ಹೇಳಿದ್ರೆ ಅದನ್ನೆಲ್ಲ ನಾವು ಇವತ್ತು ಸೆಂಟ್ರಲೈಸ್ ಮಾಡುವಂತ ಎಲ್ಲ ಸಂದರ್ಭದಲ್ಲಿ ಅನುಭವಿಸ್ತಾ ಇದ್ದೀವಿ. ಇವತ್ತು ನಾಳೆ ತುಂಬಾ ಜನ ನನ್ನ ಗ್ರಾಮ ಪಂಚಾಯಿತಿಯ ಗೆಳೆಯರು ಬಂದಿದ್ದೀರಿ, ನಮ್ಗೆಲ್ಲರಿಗೂ ಅನುಭವ ಆಗ್ತಿದೆ. ಇವತ್ತು ಪಂಚಾಯಿತಿಗಳಿಲ್ಲ. ಇವತ್ತು ನಮ್ಮೂರೇನು ಅನುಭವಿಸ್ತಾ ಇದೆ, ಸೆಂಟ್ರಲೈಸ್ಡ್ ಆಗಿದೆ ಪವರ್. ಬೆಂಗಳೂರಲ್ಲಿ ಕುತ್ಕೊಂಡು ನಮ್ಮೂರಿನ ವಾಟರ್ ಸಪ್ಲೈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗಿದೆ. ಇವತ್ತು ಅವ್ರನ್ನ ಕೇಳೋರೇ ಇಲ್ಲ, ಜನರ ಸಮಸ್ಯೆಗಳನ್ನು ಕೇಳೋದಿಲ್ಲ. ಯಾವತ್ತು ಕೇಂದ್ರೀಕೃತ ವ್ಯವಸ್ಥೆ ಏನಿದೆಯಲ್ಲ ಅದು ಒಳ್ಳೇದಲ್ಲ ಅಂತ. ಅದನ್ನೇ ಅವರು ಆಹಾರದ ಬೆಳವಣಿಗೆ ಇರ್ಬೋದು, ಕೈಗಾರಿಕೆಗಳಿರ್ಬೋದು, ಯಾವ ಶಿಕ್ಷಣ ಇರ್ಬೋದು, ಎಲ್ಲವೂ ವಿಕೇಂದ್ರೀಕರಣಗೊಳ್ಳಬೇಕು. ಆಯಾ ಸ್ಥಳಕ್ಕೆ, ಆಯಾ ಪ್ರದೇಶಕ್ಕೆ ಬೇಕಾದ ಶಿಕ್ಷಣ ವ್ಯವಸ್ಥೆ, ಆ ಪ್ರದೇಶಕ್ಕೆ ಬೇಕಾದ ಆಹಾರದ ಬೆಳವಣಿಗೆ ಎಲ್ಲವನ್ನು ವಿಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಬೆಳಿಬೇಕು, ಮಾಡಬೇಕು ಅಂತಕ್ಕಂಥ ಒಂದು ತತ್ವವನ್ನು ಅವರು ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಒಳಗಡೆ ನಮ್ಗೆ ಹೇಳ್ತಾರೆ. ಆಮೇಲೆ ಸ್ವದೇಶಿ ಅಂದ್ರೆ, ಸ್ವದೇಶಿ ಇದ್ದ ತಕ್ಷಣ ನಮ್ಮ ದೇಶದ್ದು ಅಂತಲ್ಲ, ನಾನು ವಾಸ ಮಾಡುವ ಸುತ್ತಮುತ್ತಲಿರುವಂತ ಏನೇನಿದೆ ಅಲ್ಲಿ ಬೆಳೆಯುವ ಆಹಾರ ಇರ್ಬೋದು, ಅಲ್ಲಿರುವ ವಸ್ತುಗಳನ್ನ ಇಟ್ಕೊಂಡು ಮನೆಗಳನ್ನ ಕಟ್ಟೋದಿರ್ಬೋದು, ಅಲ್ಲಿಯ ಸ್ಥಳೀಯ ಕುಶಲ ಕೈಗಾರಿಕೆಗಳನ್ನ ಬೆಳೆಸೋದಿರ್ಬೋದು. ಅಂದ್ರೆ ನೇಟಿವ್ ಆದಂತ ನನ್ನ ಸುತ್ತಮುತ್ತ ಇರುವಂತ ಪ್ರದೇಶದಲ್ಲಿರುವಂತ ಎಲ್ಲ ವ್ಯವಸ್ಥೆಗಳ ಜೊತೆ ಅದನ್ನ ಬೆಳೆಸ್ಕೊಂಡು ಉಳಿಸ್ಕೊಂಡು ಬೆಳೆಸಬೇಕು. ಈ ವಿಷಯದಲ್ಲಿ ಬಹಳ ಪ್ರಮುಖ ಒಂದು ವಿಷಯನ ಚರ್ಚೆ ಮಾಡ್ಬೇಕಂತ. ಇಲ್ಲಿ ಗಾಂಧಿ ಕೈಗಾರಿಕೆಗಳ ವಿರೋಧಿ ಇದ್ರು. ಅವರು ಕೈಗಾರಿಕೆಗಳಿಗೆ ವಿರೋಧಿ ಇರಲಿಲ್ಲ. ಯಾವುದು ಸಂಪೂರ್ಣವಾಗಿ ಮನುಷ್ಯನ ಅಸ್ತಿತ್ವವನ್ನೇ ಕಿತ್ತುಕೊಳ್ಳುತ್ತೆ ಅದು ವಿರುದ್ಧ ಇದ್ರು. ಮನುಷ್ಯನ ಶ್ರಮವನ್ನ ಕಡಿಮೆ ಮಾಡುತ್ತೆ ಅದ್ರ ಪರ ಇದ್ರು. ಆಮೇಲೆ ಅವರು ಬಹಳ ಸ್ಪಷ್ಟವಾಗಿ ಸ್ವದೇಶಿ ಚಳವಳಿ ಮಾಡಿದಂತ ಸಂದರ್ಭದಲ್ಲಿ ಈ ಪುಸ್ತಕದ ಬಹಳ ಇಂಪಾರ್ಟೆಂಟ್ ಘಟನೆ, ನಾನು ಅದನ್ನ ಮೊನ್ನೆ 3ನೇ ಓದ್ನಲ್ಲಿ ಗಮನಿಸಿದೆ. ನಮ್ಮೆಲ್ಲರಿಗೂ ಏನಿದೆ, ಗಾಂಧಿ ಸಂಪೂರ್ಣವಾಗಿ ಖಾದಿ ಪರ ಇದ್ರು, ಅವರು ವಿದೇಶಿ ಬಟ್ಟೆಗಳ ಪರ ಇರಲೇ ಇಲ್ಲ, ವಿರೋಧಿ ಇದ್ರು ಅನ್ನೋದು ನಾವೆಲ್ಲ ಇಲ್ಲಿನ ತನಕ ಓದ್ಕೊಂಡಿದ್ವಿ. ಬಟ್ ಈ ಪುಸ್ತಕದಲ್ಲಿ ಅವರು 2ನೇ ನೊಂಡುಮೇಟಿನ ಸಭೆಗೋಸ್ಕರ ಅವರು ಲಂಡನ್ಗೆ ಹೋದಂತ ಸಂದರ್ಭದೊಳಗಡೆ ಅವರು ಲ್ಯಾಂಕಾಶೈರ್ ಏನದು ಇದಿತ್ತಲ್ಲ, ಮ್ಯಾಂಚೆಸ್ಟರ್, ಅಲ್ಲಿಗೆ ಹೋಗ್ತಾರೋ. ಅಲ್ಲಿ ಇವರು ಸ್ವದೇಶಿ ಚಳವಳಿಯನ್ನ ಮಾಡಿ ವಿದೇಶಿ ಬಟ್ಟೆಗಳನ್ನ ಸುಟ್ಟ ಕಾರಣಕ್ಕೆ ಅಲ್ಲಿಯ ಕೈಗಾರಿಕೆ ಗಿರಣಿಲಿ ಕೆಲಸ ಮಾಡುವಂತ ಹತ್ತಿ ಗಿರಣಿಗಳಲ್ಲಿ, ಬಟ್ಟೆ ಗಿರಣಿಗಳಲ್ಲಿ ಕೆಲಸ ಮಾಡೋ ಎಲ್ಲ ಕಾರ್ಮಿಕರು ಕೆಲಸ ಕಳ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ತುಂಬಾ ಜನ ಇವರು ಅಲ್ಲಿ ಹೋಗ್ಬೇಕು ಅಂತಾರೆ. ಗಾಂಧಿ ಅದೊಂದು ಗುಣನ ನಾವು ಬಹಳ ನೋಡ್ಬೇಕು. ಗಾಂಧಿ ಶತ್ರುಗಳನ್ನು ಪ್ರೀತಿದ್ದಷ್ಟು ಮಿತ್ರರನ್ನು ಪ್ರೀತಿಸಿಲ್ಲ. ಅವ್ರು ಯಾರು ನಾವು ವಿರೋಧ ಮಾಡಿದ್ರೆ ಅವ್ರು ನಾವು ಭೇಟಿ ಆಗೋದು. ಅದು ನೋಡ್ತಾ ನಾನು ಡಿ ಆರ್ ಪಾಟೀಲ್ ಸಾಹೇಬ್ರ ಜ್ಞಾಪಿಸ್ಕೊಂಡೆ. ಹಂಗ್ ಅವ್ರಿಗೆ ಇದು ನೋಡ್ತಾ ತುಂಬಾ ನಮ್ಮ ಡಿ ಆರ್ ಪಾಟೀಲ್ ಸಾಹೇಬ್ರು ಅವ್ರು ಇದಾವೆ ಅಂತಲ್ಲ, ಅವರು ಆ ತರದೊಂದು ಅಳವಡಿಸ್ಕೊಳಕ್ ಸಾಧ್ಯ ಆಗಿದೆ. ನಾವು ಆ ನಿಟ್ಟಿನಲ್ಲಿ ಹೋಗ್ಬೇಕು ಅಂತ ಅನ್ಸುತ್ತೆ. ನೋಡಿ, ಅವರು ಹೇಳ್ತಾರೆ, ನೀವು ನಿಮ್ ಬಗ್ಗೆ ಬಹಳ ವಿರೋಧ ಇದೆ, ನಿಮ್ಮಿಂದ ಅವ್ರು ಉದ್ಯೋಗ ಕಳ್ಕೊಂಡವ್ರೆ, ಊಟ ಇಲ್ಲ, ನೀವು ಅಲ್ಲಿ ಹೋಗ್ಬೇಡಿ ಅಂತಾರೆ. ಗಾಂಧಿ ಇಲ್ಲ, ನಾನು ಹೋಗಿ ಅವ್ರನ್ನ ಭೇಟಿ ಆಗ್ಬೇಕು ಅಂತಾರೆ. ಹೋಗಿ ಆ ಕಾರ್ಮಿಕರನ್ನ ಭೇಟಿ ಆಗ್ತಾರೋ, ಎಷ್ಟು ಸಂಭ್ರಮದಿಂದ ಗಾಂಧಿನ ಸ್ವಾಗತಿಸ್ತಾರೆ ಅಂದ್ರೆ, ಇವರು ಇದರಲ್ಲಿ ಬರೆಯೋದು, ನಾಗಭೂಷಣ್ ಸರ್ ಬರೆಯೋದ್ರ ಪ್ರಕಾರ ಸಂಭ್ರಮಿಸಿ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾಕೆ ನಾನು ವಿದೇಶಿ ವಸ್ತುಗಳನ್ನ ಧಿಕ್ಕರಿಸಿ ನಾವು ಅದನ್ನು ಚಳುವಳಿ ಮಾಡ್ತಿದ್ದೀವಿ ಅಂತ. ಆಮೇಲೆ ಅವ್ರಿಗೊಂದು ಮಾತು ಕೊಟ್ಟು ಬರ್ತಾರೆ, ನಮ್ಗೆ ಸ್ವಾತಂತ್ರ್ಯ ಬಂದ್ರೆ ನಾನು ಸ್ವತಂತ್ರ ಭಾರತದಲ್ಲಿ ನಿಮ್ಮ ಬಟ್ಟೆಗಳನ್ನ ಈ ದೇಶಕ್ಕೆ ನಾನು ತರಿಸ್ಕೊಳ್ಳೋ ವ್ಯವಸ್ಥೆನ ಮಾಡ್ತೀನಿ ಅಂತ. ನೋಡಿ, ಇದನ್ನ ಮಾತಾಡೋದಲ್ಲ, ನಾವು ಗಾಂಧಿ ಸಂಪೂರ್ಣ ಎಲ್ಲ ತಿರಸ್ಕರಿಸ್ಬಿಟ್ಟಿದ್ರು. ಎಷ್ಟು ಬೇಕೋ ಅಷ್ಟು ತಗೊಂಡು ನಾವು ಮಾತಾಡ್ತಾ ಹೋಗ್ತೀವಿ ತುಂಬಾ ವಿಷಯಗಳಲ್ಲಿ. ಆಮೇಲೆ ಅವ್ರ ಮುಂದೆ ಸ್ವಾವಲಂಬನೆ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಒಂದು ಹಳ್ಳಿ ಸಂಪೂರ್ಣ ಸ್ವಾವಲಂಬಿ ಗ್ರಾಮ ಆಗ್ಬೇಕು. ಅದಕ್ಕೆ ತನಗೆ ಬೇಕಾದ ಆಹಾರ ಇರ್ಬೋದು, ಶಾಲೆ ಇರ್ಬೋದು, ಅಲ್ಲಿರುವ ಎಲ್ಲ ವ್ಯವಸ್ಥೆಯನ್ನ ತನ್ನೂರಲ್ಲಿ ತಾವು ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆ ಇರಬೇಕು. ಇದು ಇವತ್ತಿನ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ. ಇವತ್ತು ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆನೂ ಇದೇ ತಳಹದಿ ಮೇಲೆ ಇದೆ. ಆ ಊರಿನ ಆಡಳಿತವನ್ನು ಅವ್ರು ಮಾಡಿಕೊಳ್ಬೇಕು, ಅಲ್ಲಿ ಶಾಲೆಯನ್ನು ಅವ್ರು ನಿರ್ವಹಣೆ ಮಾಡಬೇಕು, ಅಲ್ಲಿ ಮಕ್ಕಳ ವಿಷಯ ಅವ್ರು ನೋಡ್ಬೇಕು, ರೈತರದವ್ರ ಕಷ್ಟ ಸುಖ ನೋಡ್ಬೇಕು, ಎಲ್ಲವನ್ನೂ ನೋಡ್ಬೇಕು ಅಂತ ಹೇಳಿ ಇದು ಇವತ್ತು ಅನುಷ್ಠಾನ ಬರೋದ್ರಲ್ಲಿ ತೊಡಕುಗಳಿದಾವೆ. ಈ ಅನುಷ್ಠಾನ ತರುವಂತ ಕೆಲಸವನ್ನ ನಾವು ಇವತ್ತಿನ ಈ ಮಾತುಕತೆಯೊಳಗಡೆ ಮುಂದುವರಿಸಬೇಕು. ನಡೀತಾ ಇದೆ ಹಿರಿಯರ ನೇತೃತ್ವದಲ್ಲಿ. ಅದನ್ನ ಇನ್ನೊಂದಿಷ್ಟು ಮುಂದುವರಿಸುವ ಒಂದು ತೀರ್ಮಾನಕ್ಕೆ ನಾವು ಬರಬೇಕು ಅಂತ ಅನ್ನಿಸ್ತೇನೆ. ಆಮೇಲೆ ಬಹಳ ದೊಡ್ಡದು ಇನ್ನೊಂದು ಕೋಆಪರೇಷನ್, ಸಹಕಾರ. ಅವರು ಊರಿನಲ್ಲಿ ಒಬ್ಬನ ಜಮೀನು ಇರಬಾರ್ದು ಅಂತ.
ಒಂದು ಕೋಆಪರೇಟಿವ್ ಫಾರ್ಮ್, ಊರಿನ ಜಮೀನೆಲ್ಲ ಒಂದ್ ಕಡೆ, ಊರಿನವರೆಲ್ಲ ಒಂದ್ ಕಡೆ ಇಟ್ಕೊಂಡು ಊರಿನವರೆಲ್ಲ ಸೇರಿ ಅದನ್ನ ದುಡಿದು ಅದರಲ್ಲಿ ಬೆಳೆದು ಬದುಕುವಂತ ಒಂದು ವಾತಾವರಣ ಸೃಷ್ಟಿ ಆಗ್ಬೇಕು ಅಂತ ಕೋಆಪರೇಷನ್ ಇರಬೇಕು. ಎಲ್ಲವೂ ಸಹಕಾರಿ ತತ್ವದಲ್ಲಿ, ಬರೀ ಒಂದು ಸಮಿತಿ ಮಾಡೋದು ಅಂತಲ್ಲ, ಪರಸ್ಪರ ಒಬ್ರೊಬ್ರು ಜೊತೆಲಿ ಬದುಕೋದು ಸಹಕಾರನೇ ಅಲ್ಲ. ಇವತ್ತು ನಮ್ಗೆ ಎಷ್ಟು, ನನ್ನ ಭಾಗದಲ್ಲಂತೂ ನನಗೆ ತುಂಬಾ ಕಾಡುವಂತ ವಿಷಯ ಅಂತಂದ್ರೆ ಹಳ್ಳಿಗಳು ತುಂಬಾ ಹೊಡೆದು ಹೋಗ್ತಿದ್ದಾವೆ. ಹಳ್ಳಿ ಪರಿಕಲ್ಪನೆ ಇಲ್ಲ. ನನ್ನೂರಿಗೆ ಬಂದ್ರೆ, ನನ್ನ ಸ್ವಂತ ಊರಿಗೆ, ನಾನು 20 ವರ್ಷದ ಕೆಳಗಡೆ ನನ್ನೂರು ಒಂದು ಚೌಕದಲ್ಲಿತ್ತು, ಒಂದು ಗ್ರಾಮ ಠಾಣ ಅಂತ ಒಂದು ವ್ಯವಸ್ಥೆ ಒಳಗಡೆ ಇತ್ತು. ಎಲ್ಲರೂ ಅಲ್ಲೇ ಇದ್ವಿ ನಾವು, ಚಿಕ್ಕ ಚಿಕ್ಕ ಮನೆ ಆಗ್ಲಿ ಎಲ್ಲರೂ ಅಲ್ಲೇ ಇದ್ವಿ. ಇವತ್ತು ನನ್ನ ಹಳ್ಳಿ ಒಂದು 6.5 ಕಿಲೋಮೀಟರ್ 7.5 ಕಿಲೋಮೀಟರ್ ವ್ಯಾಪ್ತಿಲಿದೆ. ಬರೀ JJM ಅಲ್ಲೇ ನಾವು 7.5 ಕಿಲೋಮೀಟರ್ ಪೈಪ್ ಲೈನ್ ಮಾಡಿದ್ವಿ. ಅಂದ್ರೆ ಅದೇ 81 ಮನೆ, ಅಷ್ಟು ಕಿಲೋಮೀಟರ್. ಅಂದ್ರೆ ಎಲ್ಲ ತೋಟ. ಏನಕ್ಕೆ, ಯಾಕೆ ಮನೆ ಅಲ್ಲಿ ಕಟ್ಕೊಂಡು ಹೋಗ್ತೀರಿ? ಇಲ್ಲ ಸೈಟ್ ಇತ್ತಲ್ಲ, ಇಲ್ಲೇ ಕಟ್ಕೊಂಡು, ಯಾರು ಸವಾಸ ಬೇಡಣ, ಆರಾಮಾಗಿ ನಮ್ಮ ಪಾಡಿಗೆ ನಾವು ಇದ್ಬಿಡ್ಬೇಕು ಅಕ್ಕಪಕ್ಕ ಸುಮ್ಮನೆ. ಅಂದ್ರೆ ನಮಗೆ ಒಬ್ರೊಬ್ರು ಸಹಕಾರದಲ್ಲಿ ಬದುಕೋದೇ ಗೊತ್ತಿಲ್ಲ. ಆ ಸಾಮರ್ಥ್ಯವನ್ನೇ ನಾವು ಕಳ್ಕೊಂತ ಇದ್ದೀವಿ. ಇವತ್ತು ನಾವು ಇವತ್ತಿನ ಪುನರ್ಸ್ಥಾಪನೆ ಮಾಡ್ಬೇಕಾಗಿದೆ. ಇದು ದಿನ ನಾವು ಈ ತರ ಚಿತ್ರ ಆಗ್ತಾ ಹೋದ್ರೆ ಮನಸ್ಸುಗಳು ದೂರ ಆದ್ರೆ, ಊರಲ್ಲಿ ಇವತ್ತು ಒಂದು ಊರಿನ ಉತ್ಸವ ಆದ್ರೆ ಎಷ್ಟೋ ಜನ ಬರೋದಿಲ್ಲ. ಆ ದೂರ ಮನೆಯವರೆಲ್ಲ ಬರಕ್ಕಾಗಲ್ಲ, ನಾನು ಒಬ್ಬನೇ ಬಂದೆ ಅಂತ. ಊರಲ್ಲಿ ಇದ್ದಾಗ ಇಡೀ ಊರಲ್ಲಿ ಇರ್ತಿತ್ತು. ಊರಿನ ಯಾವ್ದೊಂದು ಕಾರ್ಯಕ್ರಮ ಆದ್ರೆ ಇವತ್ತಂಗಿಲ್ಲ, ರೆಪ್ರೆಸೆಂಟ್ ಮಾಡ್ತಾರೆ, ಯಾರೋ ಒಬ್ರು ಬರ್ದಿದ್ರು ತಪ್ಪಾಗುತ್ತೆ ಅಂತ. ಇದು ಬಹಳ ಮುಖ್ಯ. ಇವತ್ತಿನ ಸಂದರ್ಭದಲ್ಲಿ ಸಹಕಾರ ತತ್ವವನ್ನ ಪುನರ್ಸ್ಥಾಪನೆ ಮಾಡೋದಿದೆಯಲ್ಲ, ಆಯ್ತು ದೂರ ಮನೆ ಕಟ್ಕೊಂಡಿದ್ರಿ, ಬಟ್ ಒಟ್ಟಿಗೆ ಬದುಕೋದು ಹೆಂಗೆ? ಹೌ ಟು ಲಿವ್ ಟುಗೆದರ್. ಅಸಹಿಷ್ಣುತೆ ಅನ್ನೋದನ್ನ ಎಷ್ಟು ನಮ್ಮ ಮನಸ್ಸಿಗೆ ತುಂಬ್ತಿದ್ದಾರೆ. ನಾವು ಅದನ್ನೇ ಆರಾಮಾಗಿ ಸಪರೇಟ್ ಇರೋದು, ಒಬ್ಬನೇ ಇರೋದೇ ಸ್ವತಂತ್ರ ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಇದನ್ನ ಬಹಳ ಇವತ್ತು ಬಹಳ ಗಂಭೀರವಾಗಿ ಆಲೋಚನೆ ಮಾಡಿ ನಾವು ಇದನ್ನ ಪುನರ್ಸ್ಥಾಪಿಸೋ ಕೆಲಸ ಮಾಡಬೇಕು. ಸತ್ಯಾಗ್ರಹ ಅದು ಇವತ್ತು ನಮ್ಮ ಭಾರತದ, ಅಂದ್ರೆ ಪ್ರಪಂಚದ ಎಲ್ಲ ಜನರ ಬದುಕಿನ ಭಾಗ ಆಗಿದೆ ಈ ಸತ್ಯಾಗ್ರಹ. ಇವತ್ತು ಯಾರೇ ಆಗ್ಲಿ ಗಾಂಧಿಯನ್ನ ಪ್ರೀತಿಸುವವರು ಹೋರಾಟ ಮಾಡಬೇಕು ಅಂದ್ರೂ ಸತ್ಯಾಗ್ರಹನೇ ಮಾಡಬೇಕು, ಗಾಂಧಿಯನ್ನ ದ್ವೇಷಿಸುವವರು ಹೋರಾಟ ಮಾಡಬೇಕು ಅಂದ್ರೂ ಸತ್ಯಾಗ್ರಹನೇ ಮಾಡಬೇಕು, ಬೇರೆ ಮಾರ್ಗವೇ ಇಲ್ಲ. ಇದು ಬಹಳ ಮುಖ್ಯವಾಗಿ ಗಾಂಧಿ ನಮ್ಗೆಲ್ಲ ಕಲಿಸಿ ಹೋದಂಥದ್ದು. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಈ ಹಿಂಸೆ ಇದೆಯಲ್ಲ, ಹಿಂಸೆಯನ್ನು ಮಾಡ್ತದೆ. ಅದನ್ನ ಎದುರಿಸ್ಬೇಕಂದ್ರೆ ಬಹಳ ದೊಡ್ಡ ಶಕ್ತಿ ಇದು. ಇದನ್ನ ನಾನು ಪ್ರಯೋಗ ಮಾಡ್ತಿದ್ದೀನಿ, ಇದ್ರಲ್ಲಿ ಯಶಸ್ವಿ ಆಗ್ತೀನಿ ಅಂತ ಪ್ರಾರಂಭದಲ್ಲಿ ಇದನ್ನ ಮಾಡಕ್ ಹೊರಟಾಗ ತುಂಬಾ ಚರ್ಚೆಗಳಾಗ್ತವೆ. ಪುಸ್ತಕದಲ್ಲಿ ಇದೆ, ನೀವು ಸಾಧ್ಯನಾ ಇದನ್ನ ಅಂತ ಬ್ರಿಟಿಷ್ ಸಾಮ್ರಾಜ್ಯವನ್ನ ನಾವು ಸುಮ್ಮನೆ ಕೂತ್ಕೊಂಡು ಉಪವಾಸ ಕೂತ್ಕೊಂಡೆಲ್ಲ ಎದುರಿಸಕ್ಕಾಗತ್ತಂತ. ಬಟ್ ಉಪವಾಸ ಎಷ್ಟು ದೊಡ್ಡ ಅಸ್ತ್ರ. ಈ ಪುಸ್ತಕದಲ್ಲಿ ಆ ಉಪವಾಸ ಮಾಡಿದಾಗ ಆಳುವ ಪ್ರಭುತ್ವ ಎದುರಿರೋದು ನೋಡ್ಬಿಟ್ರೆ ನೀವು, ಅವರ ಉಪವಾಸ ಕೂರ್ತಾರೆ ಅಂದ್ರೆ ಎದುರಿದಾರ. ಗಾಂಧಿನ ಹಿಡ್ಕೊಂಡ್ಬರ್ಬಿಟ್ರಿ. ಈಗ ಗಾಂಧಿ ಒಬ್ಬರು ಬಿಟ್ಟು ಬೆಕ್ಕಿನೆಲ್ಲ ಅರೆಸ್ಟ್ ಮಾಡಿ ಇರ್ತಾರೋ. ಹಲವು ಸಂದರ್ಭಗಳಲ್ಲಿ ಗಾಂಧಿನ ಅರೆಸ್ಟ್ ಮಾಡ್ತಾರೆ ಅಂತ ಗಾಂಧಿನ ಕಾಯ್ತಿರ್ತಾರೆ. ಅವರೆಲ್ಲ ಹೇಳ್ಬಿಟ್ಟಿರ್ತಾರೆ, ಅರೆಸ್ಟ್ ಮಾಡ್ತಾರೆ ನನ್ನ, ನೀವೆಲ್ಲರೂ ಆಶ್ರಮದಲ್ಲೆಲ್ಲ ಹೇಳಿರ್ತಾರೆ, ವಾಪಸ್ ಬರ್ಲು ಗಾಂಧಿನ ಅರೆಸ್ಟೇ ಮಾಡೋದು. ಯಾಕಂದ್ರೆ ಗಾಂಧಿ ಉಪವಾಸ ಕೂತ್ರೆ ಕಷ್ಟ. ಅಷ್ಟು ಆ ಶಕ್ತಿ ಎಷ್ಟಿತ್ತು ಗಾಂಧಿಗೆ ಅಂತ. ಆ ಉಪವಾಸ ಅನ್ನೋ ಒಂದು ಅಸ್ತ್ರನ ಅವ್ರು ಕಂಡಿಡಿದ್ರಲ್ಲ, ಅದು ಎಷ್ಟು ಸತ್ಯಾಗ್ರಹನ ಮಾಡಕ್ ಶುರು ಮಾಡಿದ್ರಲ್ಲ ನೋಡಿ. ಇವತ್ತು ಜಗತ್ತಿನಾದ್ಯಂತ ಎಲ್ಲರೂ ಸತ್ಯಾಗ್ರಹ ಮಾಡ್ತಾರೆ. ಅದೆಲ್ಲ ಗಾಂಧಿ ಕಲಿಸಿದ್ದೆ. ಆಮೇಲೆ ಸಮಧರ್ಮ ಸಮಭಾವ, ಇದು ಇವತ್ತು ಬಹಳ ಗಂಭೀರವಾಗಿ ಚರ್ಚೆ ಮಾಡ್ಬೇಕಾಗಿರೋದು. ಇದರಲ್ಲಿ ನಾಗಭೂಷಣ್ ಸರ್ ಒಂದು ಗಾಂಧಿಯ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ, ಅದನ್ನ ಆಸ್ ಇಟ್ ಈಸ್ ಓದ್ತೀನಿ. ಇದು ನಮ್ಗೆ ಬಹಳ ಮುಖ್ಯವಾಗಿ ಇವತ್ತು ಬಹಳ ಮುಖ್ಯ ಅಂತ. ಅವರು ಈ ಧರ್ಮದ ವಿಷಯ ಕುರಿತು, ರಾಮನ ವಿಷಯ ಕುರಿತು ಒಂದು ಮಾತಾಡಿದ್ದಾರೆ. ಅವ್ರ ಮಾತುಗಳನ್ನೇ ರೀಟ್ರೇಟ್ ಮಾಡಿ ಅದ್ರ ಪುಸ್ತಕದಲ್ಲಿ ದಾಖಲು ಮಾಡಿದ್ದಾರೆ. ನನ್ನ ರಾಮ ಅಯೋಧ್ಯೆಯ ರಾಜ ದಶರಥನ ಪುತ್ರ ರಾಮನಲ್ಲ, ಅವನು ಚರಿತ್ರೆಯ ರಾಮನಲ್ಲ, ಅವನು ಸ್ವಯಂಭು, ಅಜಾತ ಮತ್ತು ಕಾಲಾತೀತ ಶಾಶ್ವತ ರಾಮ. ಅವನನ್ನು ನಾನು ಮಾತ್ರ ಸ್ಮರಿಸುವುದು, ಅವನಿಂದ ನಾನು ಮಾತ್ರ ಕೃಪೆ ಬೇಡುವುದಲ್ಲ, ಮುಸಲ್ಮಾನರಿಂದ ಅಲ್ಲ ಎಂದು ಕರೆಯಲ್ಪಡುವವನು ಅವನೇ. ಹಾಗಾಗಿ ಯಾವ ಮತದವರಾದರೂ ಅವನ ಧ್ಯಾನ ಮಾಡಬಹುದು, ಅವನ ಕೃಪೆಗಾಗಿ ಬೇಡಬಹುದು. ಬಟ್ ನಾವಿವತ್ತು ರಾಮನ ವ್ಯಾಖ್ಯಾನ ಹೆಂಗ್ ಮಾಡ್ತಿದ್ದೀವಿ? ಇಲ್ಲೇ ಮೇಡಮ್ ಹೇಳಿದ್ದು ಧರ್ಮ ಮತ್ತು ಮತದ ವಿಷಯವನ್ನ ಗಂಭೀರವಾಗಿ ನಾವು ಅರ್ಥ ಮಾಡ್ಕೋಬೇಕು. ಯಾರಿಗೂ ರಾಮನ ಪೂಜೆ ಮಾಡಬೇಡ ಅಂತ ಯಾರಿಗೂ ಇಲ್ಲ. ಧರ್ಮದ ಬಗ್ಗೆ, ಸ್ವಯಂ ಧರ್ಮದ ಮೇಲೆ ಪ್ರೀತಿ ಇರಬೇಕು ಅನ್ನೋದಲ್ಲ. ಗಾಂಧಿ ಅಷ್ಟು ಧಾರ್ಮಿಕವಾದಿ ಇನ್ನೊಬ್ಬ ಇರಲಿಲ್ಲ. ಗಾಂಧಿಗೆ ಆ ಧರ್ಮದ ಬಗ್ಗೆ ಬಹಳ ದೊಡ್ಡ ನಂಬಿಕೆ, ಆಸಕ್ತಿ, ಪ್ರೀತಿ, ಆಚರಣೆ ಎಲ್ಲವನ್ನೂ ಮಾಡ್ತಿದ್ದ ಗಾಂಧಿ. ಬಟ್ ಅವ್ರಿಗೆ ಕ್ಲಾರಿಟಿ ಇತ್ತು ಆ ಧರ್ಮದ ಬಗ್ಗೆ. ಹಿಂದೂ ಧರ್ಮದ ಬಗ್ಗೆ ಮಾಡ್ತಿರ್ಲಿಲ್ಲ. ಆಮೇಲೆ ನೀವು ಇಡೀ ಗಾಂಧಿ ಈ ಪುಸ್ತಕ ನಾನು ತುಂಬಾ ಕುತೂಹಲವಾಗಿ ಓದಿದೆ. ಗಾಂಧಿ ಕೇರಳದಲ್ಲಿ ಹರಿಜನರನ್ನ ದೇವಾಲಯಕ್ಕೆ ಬಿಡಕ್ ಒಂದ್ಸತಿ ಹೋಗಿರೋದು ಬಿಟ್ರೆ ದೇವಾಲಯಗಳಿಗೆ ವಿಸಿಟೇ ಮಾಡಿಲ್ಲ, ಹೋಗೇ ಇಲ್ಲ. ನೀವು ಇಡೀ ನಾನು ಬಹಳ ಕುತೂಹಲವಾಗಿ ಇದನ್ನು ಹುಡುಕ್ತೇನೆ. ನಾನು ಒಂದಷ್ಟು ವಿಷಯಗಳು ಏನ್ ನೋಡಿದ್ರು, ಗಾಂಧಿ ಕೇರಳದಲ್ಲಿ ಒಂದು ಹರಿಜನರನ್ನ ದೇವಾಲಯಕ್ಕೆ ಬಿಡಬೇಕು ಅಂತ ಪೂನಾ ಪ್ಯಾಕ್ಟ್ ಆದ್ಮೇಲೆ ಏನೋ ಒಂದು ಚಳವಳಿ ಭಾರತದಲ್ಲಿ ಶುರುವಾಯ್ತು. ಆ ವಿಷಯದಲ್ಲಿ ಅವ್ರ ಜೊತೆಗೆ ಬಿಡಕ್ ಅವ್ರ ಜೊತೆ ಹೋಗಿರೋದು ಬಿಟ್ರೆ ಗಾಂಧಿ ಯಾವ ದೇವಾಲಯಗಳಿಗೂ ಹೋಗಿಲ್ಲ.
ಇದು ಬಹಳ ಗಂಭೀರವಾಗಿ ನಾವು ಗಾಂಧಿಯನ್ನ ದ್ವೇಷಿಸುವವರು ಏನಿದ್ದಾರೆ ಸುಮ್ನೆ ನಮ್ಮನ್ನು ದಿಕ್ ತಪ್ಪಿಸ್ತಿದಾರಲ್ಲ ಅವರ ವಿಷಯವನ್ನು ನೀವು ಗಂಭೀರವಾಗಿ ಪರಿಗಣಿಸ್ಬೇಕು ನೀವು. ಆಮೇಲೆ ನಮ್ಮದು 11ನೇದು ಪಂಚಾಯತ್ ರಾಜ್ ವ್ಯವಸ್ಥೆ. ಆ ಹಳ್ಳಿಯ ಆಡಳಿತ ವ್ಯವಸ್ಥೆ ಹೆಂಗಿರ್ಬೇಕಂದ್ರೆ ಅವ್ರ ಪ್ರಕಾರ ಜನರೇ ಆಯ್ಕೆ ಮಾಡಿದ, ಅವ್ರು ಹೇಳಿದಾಗ ಆ ಕಾಲಕ್ಕೆ 5 ಜನರ ಒಂದು ಸಮಿತಿ ಇರಬೇಕು. ಅವರು ಅಲ್ಲಿಯ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗವಾಗಿ ಕೆಲಸ ಮಾಡಬೇಕು ಅಂತ. ಕ್ರಿಮಿನಲ್ ಕೇಸ್ಗಳು ಬಿಟ್ರೆ ಬೇರೆ ಎಲ್ಲ ನ್ಯಾಯಗಳನ್ನು ಅದಕ್ಕೆ ಅವ್ರು ಹೊರಗಡೆ ಮೇಡಮ್ ಹೇಳ್ದಂಗೆ ಆರ್ಬಿಟ್ರೇಷನ್ ಮಾಡಿದ್ರು. ಅಲ್ಲೇ ಊರಲ್ಲೇ ಪರಿಹರಿಸ್ತಿರ್ಬೇಕು. ಊರಿನಿಂದ ಈಚೆಗೆ ಯಾವುದಕ್ಕೂ ನಾವು ಅವಲಂಬಿತರಾಗಬಾರ್ದು, ಆಡಳಿತಕ್ಕೂ ಅವಲಂಬಿತರಾಗಬಾರ್ದು ಅಂತ ಹೇಳ್ತಾರೆ. ನಮ್ಮೂರನ್ನ ನಾವೇ ಕಾಪಾಡ್ಕೋಬೇಕು ಅನ್ನೋ ಲೆವೆಲ್ಗೂ ಅವರು ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಹೇಳ್ತಾರೆ. ಅದೇ ಮುಂದೆ ಅದು ಇವತ್ತಿನ ಆಧುನಿಕ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಹೋಗುತ್ತೆ. ಇದನ್ನ ಅವರು ಕಾಂಗ್ರೆಸ್ಸಿನ ಭಾಗವಾಗಿ 1993ರಲ್ಲೇ ಮಾಡ್ತಾರೆ, 23ರಲ್ಲೇ ಮಾಡ್ತಾರೆ. ಕಾಂಗ್ರೆಸ್ಸಿನ ಭಾಗ ಮಾಡ್ತಾರೆ ಪಂಚಾಯತ್ ರಾಜ್ ವ್ಯವಸ್ಥೆನ. ಎಲ್ಲ ಹಳ್ಳಿಗಳಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆನ ಜಾರಿಗೆ ತರಬೇಕು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮುಂದಿತ್ತು. ಪ್ರತಿಯೊಂದು ಹಳ್ಳಿಗಳ ಆಡಳಿತ ಊರಿನವ್ರ ಕೈಲೇ ಇರಬೇಕು ಅಂತ ಹೇಳಿ ಇದನ್ನ ಒಂದು ಕಲ್ಚರ್ ಆಗಿ ಡೆವಲಪ್ ಮಾಡುವ ಪ್ರಯತ್ನವನ್ನ ಅವ್ರು ಮಾಡ್ತಾರೆ. ಇವತ್ತಿನ ಪಂಚಾಯತ್ ರಾಜ್ ವ್ಯವಸ್ಥೆ ಏನಾಗಿದೆ ಅನ್ನೋದು ನಮ್ಮ ಮುಂದಿರೋ ಪ್ರಶ್ನೆ. ಇದನ್ನೊಂದು ಹೇಳ್ಬಿಟ್ಟು ಕೊನೆಯದು ನೈ ತಾಲೀಮ್ ಅಂತಂದ್ರೆ ಶಿಕ್ಷಣ ವ್ಯವಸ್ಥೆ ಬಗ್ಗೆ. ಗಾಂಧಿಗೆ ಎಷ್ಟು ದೊಡ್ಡ ಶಿಕ್ಷಣದ ವ್ಯವಸ್ಥೆ ಬಗ್ಗೆ ಪರಿಕಲ್ಪನೆ ಇತ್ತು ಅಂದ್ರೆ ಇವತ್ತು ನೋಡಿ ನಮ್ಮ ಪರಿಸ್ಥಿತಿ ಎಲ್ಲಾಗಿದೆ. ಸ್ವತಂತ್ರ ಬಂದು 75 ವರ್ಷ, 78 ವರ್ಷ ಆಯ್ತು. ನಮ್ಮ ಊರಲ್ಲಿ ನಮ್ಮ ಹಳ್ಳಿ ಶಾಲೆನ ಅದರ ಬುಡದ ಮೇಲೆ ಬಿಗಿಯಾಗಿ ನಿಲ್ಲಿಸಲಿಕ್ಕೆ ಸಾಧ್ಯ ಆಗಿಲ್ಲ. ನಾವು ಮುಚ್ತಿದೀವಿ. ಆಳಿದ ಎಲ್ಲ ಸರ್ಕಾರಗಳ ಸೋಲದು, ಯಾವುದೇ ಒಂದು ಸರ್ಕಾರದ ಸೋಲು. ನಮ್ಮ ಕೈಲಿ ನನ್ನೂರಿನ ಒಂದು ಪ್ರಾಥಮಿಕ ಶಾಲೆಯನ್ನ ಗಟ್ಟಿಗೊಳಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಸ್ವಾಮಿ ಅದು ನಿಲ್ತಾ ಇಲ್ಲ, ಬಿದ್ದು ಹೋಗ್ತಿದೆ, ಅದ್ರ ಉಪಯೋಗ ಇಲ್ಲ. ಅದಕ್ಕೆ ಎಲ್ಲರೂ ಒಂದ್ ಕಡೆ ಇನ್ನೊಂದು ಹೊಸಾದ್ ಭದ್ರವಾದ ಕಟ್ತೀನಿ, ಅಲ್ಲಿಗೆ ಹೋಗೋಣ, ಎಲ್ಲ ಅಲ್ಲಿಗೆ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತ ಎಲ್ಲ ಶಾಲೆಗಳನ್ನು ಮುಚ್ತಿದ್ದಾರೆ. ನನ್ನ ತಾಲೂಕಿನಲ್ಲಿ 13 ಶಾಲೆ ಮಾತ್ರ ಉಳಿತಾವಂತೆ, ಕೇವಲ 13. ಈಗ 150 ಶಾಲೆ ಇದ್ದಾರೆ, 13 ಉಳಿತಾವೆ. ಅಂದ್ರೆ ನಮ್ಮೂರಿನ ಶಾಲೆ ಅಸ್ತಿತ್ವ ಕಳ್ಕೊಂಡಿದ್ರೆ ಅದರ ಅರ್ಥ ಏನು? ನಮ್ಮೂರಿನ ಶಿಕ್ಷಣ ವ್ಯವಸ್ಥೆ ಕೊಲಾಪ್ಸ್ ಆಗುತ್ತಿದ್ರಿಂದ ನಮ್ಮೂರಿನ ತುಂಬಾ ಜನ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಬರ್ಗೂರು ರಾಮಚಂದ್ರಪುರ ಇನ್ನು ಮುಂದುವರೆದು ಮಾತು ಹೇಳಿದ್ದಾರೆ, ಶಾಲೆ ಮುಚ್ಚೋದ್ರಿಂದ ಬರೀ ಶಾಲೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗೋದಿಲ್ಲ, ಊರಲ್ಲಿ ಸ್ವತಂತ್ರೋತ್ಸವ ನಡೆಯೋದಿಲ್ಲ. ಇವತ್ತು ನಮ್ಮೂರಲ್ಲಿ ಸ್ವತಂತ್ರೋತ್ಸವ ಜನ ಮಾಡ್ತಾರೆ, ಸ್ಕೂಲ್ ಮಾಡುತ್ತೆ. ನಮ್ಗೆ ಗೊತ್ತಾಗುತ್ತೆ, ಅಟ್ಲೀಸ್ಟ್ ಜನ ನೋಡ್ತಾರೆ ಇವತ್ತು ಸ್ವತಂತ್ರೋತ್ಸವ ಆ ಸ್ಕೂಲಲ್ಲಿ ಸ್ವತಂತ್ರದ ಎಲ್ಲರೂ ನೆನಪಿಸಿಕೊಳ್ಳುವ ಕೆಲಸವಾಗುತ್ತೆ. ಶಾಲೆ ಮುಚ್ಚಿದ ದಿನ ಊರ್ ಸುತ್ತ ಮೆರವಣಿಗೆ ಮಕ್ಕಳದ್ದು ಪ್ರಭಾತ್ ಬೇರಿ ಹೋಗ್ತಾರೆ, ಹಾಡು ಹೇಳ್ತಾರೆ, ಅಟ್ಲೀಸ್ಟ್ ಒಂದು ಮೈಕ್ ಹಾಕಿರ್ತಾರೆ, ಒಂದಷ್ಟು ದೇಶಭಕ್ತಿ ಗೀತೆ ಆಡ್ತಿರ್ತಾರೆ. ಮಕ್ಳು ಇವತ್ತೇನೋ ಸ್ವತಂತ್ರೋತ್ಸವ ಅಂತ ಒಂದು ಫ್ಲಾಗ್ ಹಿಡ್ಕೊಂಡು ಹೋಗ್ತಿರ್ತಾರೆ. ಅಟ್ಲೀಸ್ಟ್ ಪ್ರತಿ ಹಳ್ಳಿಗಳಲ್ಲಿ ಒಂದು ಸ್ವತಂತ್ರ ದಿನದ ನೆನಪು ಆ ಊರಿನಲ್ಲಿ ಆಗ್ತಿರುವಂತ ಇಡೀ ನಮ್ಮ ಇತಿಹಾಸವನ್ನ ನೆನಪಿಸಿಕೊಳ್ಳುವ ಒಂದು ಪ್ರಕ್ರಿಯೆ ಆಗ್ತದೆ. ಆಗದೇ ಇಲ್ಲ. ಗಾಂಧಿ ಜಯಂತಿ ಆಗಲ್ಲ, ಗಣರಾಜ್ಯೋತ್ಸವ ಆಗಲ್ಲ, ಅಂಬೇಡ್ಕರ್ ಜಯಂತಿ ಆಗಲ್ಲ, ಎಲ್ಲವೂ ನಮ್ಮೂರಿನಲ್ಲಿ ನಿಂತು ಹೋಗ್ತದೆ. ಗಾಂಧಿ ಅವತ್ತು ನೈ ತಾಲೀಮಲ್ಲಿ ಎಂತ ಮಾತು ಹೇಳಿದ್ರೆ, ನಾವು ಎಷ್ಟು ಗಾಂಧಿಯನ್ನ ದೂರ ಇಟ್ಟ ಕಾರಣಕ್ಕೆ ಈ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತ ನಾನು ಕಂಕ್ಲೂಡ್ ಮಾಡ್ಬೇಕಾದ್ರೆ ಅದನ್ನ ಹೇಳಿ ಬಯಸ್ತೇನೆ, ನನ್ನ ಅನುಭವದಲ್ಲಿ ಆಗಿರೋದು. ನೋಡಿ, ಈಗ ಶಾಲೆಗಳ ವಿಷಯಕ್ಕೆ ಬರೋದಾದ್ರೆ ಗಾಂಧಿ ಅವರ ನೈ ತಾಲೀಮಲ್ಲಿ ಬಹಳ ಸ್ಪಷ್ಟವಾಗಿದೆ, ಶಾಲೆಗಳು ಸರ್ಕಾರದ ಮೇಲೆ ನಿರ್ಭರ ಆಗಬಾರ್ದು. ನೈ ತಾಲೀಮಲ್ಲಿ ಬಹಳ ಮುಖ್ಯವಾಗಿರೋದು ಅವರ 6ನೇ ತರಗತಿಯಿಂದ ಮಕ್ಕಳಿಗೆ ಕೌಶಲ್ಯವನ್ನ ಕಲಿಸ್ಬೇಕು. ಏನಾದ್ರು ದುಡಿಮೆಗೆ ಬೇಕಾದಂತ ಸ್ಕಿಲ್. ಇವತ್ತೇನು ನ್ಯೂ ಎಜುಕೇಶನ್ ಪಾಲಿಸಿ ನಾವು ಮಾತಾಡ್ತಾ ಇದ್ದೇವೆ, ಮಕ್ಕಳಿಗೆ ಕೌಶಲ್ಯಗಳನ್ನು ಕಲಿಸ್ಬೇಕು, ಅವನಿಗೆ ಕೈಗೆ ಕಸುಬನ್ನ ಕಲಿಸ್ಬೇಕು ಬದುಕೋದು ಅಂತ ಗಾಂಧಿ ಅವತ್ತು ಹೇಳಿದ್ರೆ ಶಾಲೆಗಳಲ್ಲಿ ಈ ತರದ ಹೊಸ ಕೌಶಲ್ಯ ಕಲಿಸಿ ಅವರಿಂದ ಪೀಠೋಪಕರಣ ಮಾಡಿಸೋದು, ಮಡಿಕೆಗಳನ್ನು ಮಾಡಿಸೋದು, ಅವತ್ತಿಗೆ ಬೇಕಾದಂತ ವಸ್ತುಗಳನ್ನು ಮಾಡಿಸಿ ಅದನ್ನ ಮಾರಿದ ದುಡ್ಡಲ್ಲಿ ಆ ಶಾಲೆ ನಡೆಸಬೇಕು ಅಂತ ಸೆಲ್ಫ್ ಸಸ್ಟೈನ್ ಆಗ್ಬೇಕು ಅಂತ. ಅದನ್ನ ಮಾಡ್ಲೇ ಇಲ್ಲ ನಾವು. ಇವತ್ತು ನಮ್ಮ ಶಾಲೆಗಳು ಸಂಪೂರ್ಣ ಪರಾಶ್ರಯ. ಇವತ್ತು ಎಲ್ಲಿ ಬಂದ್ಬಿಟ್ಟಿದೆ, ಸರ್ಕಾರನು ಕೈ ಚೆಲ್ಲಿ ಹೊಸ ಯೋಜನೆ ಮೊನ್ನೆ ಘೋಷಣೆ ಮಾಡೋರು, CSR ಸ್ಕೂಲ್ ಅಂತ. ಶ್ರೀಮಂತರಿಗೆ ಹೋಗೋದು, ದಯವಿಟ್ಟು ನಿಮ್ಮ 2% ದುಡ್ಡು ಐತಲ್ಲ ಕೊಡ್ರಪ್ಪ, ನಮ್ಮ ಸ್ಕೂಲ್ ನಡೆಸಿ ಅಂತ. ಆಯ್ತಪ್ಪ, ಇವತ್ತು ಅವ್ನು ಬರ್ತಾನೆ, PPP ಮಾಡ್ತೀರಿ, ನಾಳೆ ಅವ್ನ ಕಂಪ್ನಿನೇ ಕ್ಲೋಸ್ ಆಗ್ಬಿಟ್ರೆ ಸ್ಕೂಲ್ ಕತೆ ಉತ್ತರನೇ ಇಲ್ಲ. ಎಷ್ಟು ಕಷ್ಟ ಇದೆ ಇವತ್ತು ನೋಡಿ ಸರ್. ಇಂಗ್ಲಿಷ್ ಮೀಡಿಯಂ ಮಾಡಿದ್ರು, 30,000 ಮಕ್ಕಳು ಈಗ ಆ ಇಂಗ್ಲಿಷ್ ಮೀಡಿಯಂ ಫಸ್ಟ್ ಬ್ಯಾಚ್ ಅಲ್ಲಿ 7ನೇ ಕ್ಲಾಸ್ ಮುಗಿಸಿ 8ನೇ ತರಗತಿಗೆ ಹೋಗ್ಬೇಕು. ಆ 30,000 ಮಕ್ಕಳಿಗೆ ಕೆಲವು ಸ್ಕೂಲಲ್ಲಿ ಇದೆ, ಕೆಲವು ಸ್ಕೂಲಲ್ಲಿ 30,000 ಮಕ್ಕಳು ಐಡೆಂಟಿಫೈಡ್, ಅವ್ರಿಗೆ 8ನೇ ತರಗತಿ ಇಂಗ್ಲಿಷ್ ಮೀಡಿಯಂ ಇಲ್ಲ ಸರ್. ಇಲ್ಲಿನ ತನಕ ಸರ್ಕಾರ 2 ತಿಂಗಳಾಗ ಜುಲೈ ಮುಗಿತು, ಸರ್ಕಾರ ಪರಿಹಾರ ಹೇಳಿಲ್ಲ. ಹುಡುಗರೆಲ್ಲ ವಾಪಸ್ ಕನ್ನಡ ಮೀಡಿಯಂ ಅಲ್ಲಿ ಇಲ್ಲಿ ಹೋಗ್ಬಿಟ್ಟವ್ರು. ಯಾರೆಲ್ಲ ಹಳ್ಳಿ ಮಕ್ಕಳು, ಉತ್ತರನೇ ಇಲ್ಲ. ನೈ ತಾಲೀಮನ್ನು ಓದ್ತಾ ಹೋದ್ರೆ ಗಾಂಧಿಯ ಮಾತು ಕೇಳಿದ್ರೆ ಇವತ್ತು ಈ ಪರಿಸ್ಥಿತಿ ನನಗೆ ಬರ್ತಿಲ್ಲ. ಇವು 12 ತತ್ವಗಳನ್ನು ಅವರು ಗ್ರಾಮ ಸ್ವರಾಜ್ಯದ ಹಿನ್ನೆಲೆ ಒಳಗಡೆ ನಮ್ಮ ಮುಂದೆ ಇಡ್ತಾರೆ. ಈಗ ಈ 12 ತತ್ವಗಳ ಹಿನ್ನೆಲೆ ಒಳಗಡೆ ಇವತ್ತಿನ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನೋಡಿದಾಗ, ನೀವು ಇಲ್ಲಿ ತುಂಬಾ ಜನ ಪ್ರಾಕ್ಟೀಸ್ ಮಾಡಿದಿರಿ, 3 ಸತಿ 4 ಸತಿ ಗೆದ್ದೋರಿದ್ದೀರಿ. ಇವೆಲ್ಲವೂ ಇವತ್ತಿನ ಪಂಚಾಯತ್ ರಾಜ್ ವ್ಯವಸ್ಥೆ ಸಾಧ್ಯ ಇಲ್ವಾ? ನಮ್ಮೂರನ್ನು ನಾವು ಶುಚಿತ್ವದಲ್ಲಿ ಕ್ಲೀನ್ ಆಗಿ ಇಟ್ಕೊಳಕ್ ಸಾಧ್ಯ ಇಲ್ವಾ? ನಾವು ಪಂಚಾಯತ್ ಸದಸ್ಯರು ನಮ್ಮೂರನ್ನ ನಾವು ಆಳ್ಕೊಳಕ್ ಸಾಧ್ಯ ಇಲ್ವಾ?
ನಮ್ಮೂರಲ್ಲಿ ಸೌಹಾರ್ದತೆಯಿಂದ ಬೆಳೆಯಲಿಕ್ಕೆ ಸಾಧ್ಯ ಇಲ್ವಾ? ನಮ್ಮೂರನ್ನ ಕೈಗಾರಿಕಾ ಹಕ್ಕು ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಅವ್ರು ಹೇಳ್ತಾರೆ ಗ್ರಾಮ ಕೈಗಾರಿಕಾ ಸಂಘನ ಕುಮಾರಪ್ಪನವರೆಲ್ಲ ಸೇರಿ ಮಾಡಿದ್ರು. ಆ ತರದೊಂದು ನಾವು ಇಂಡಸ್ಟ್ರೀಸ್ ನಮ್ಮೂರಿಗೆ ಬೇಕಾದಂತ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಈಗ ಯಲಂಗೋರು ರಂಗಸ್ವಾಮಿ ಯಲಂಗೋರು ತಮಿಳುನಾಡು ಒಂದು ಪ್ರಯೋಗ ಮಾಡಿದ್ದಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಇದ್ಕೊಂಡು. ಅವರು ಸುಮಾರು 148 ವಸ್ತುಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. 148 ವಸ್ತುಗಳು ಯಾವ್ಯಾವು? ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತ ಜನರಿಗೆ ಬೇಕಾದ ದಿನನಿತ್ಯ ವಸ್ತುಗಳು. ಎಲ್ಲಿಂದ? ಬಿಂದಿಯಿಂದ ಸರ್. ಬಿಂದಿ, ಸೋಪು, ಸಾಂಬಾರ್ ಪುಡಿ, ಏರ್ ಪಿನ್ನು, ಸಣ್ಣ ವಸ್ತುಗಳು ಅವ್ರು ಐಡೆಂಟಿಫೈ ಮಾಡಿ ಪ್ರಯೋಗ ಮಾಡಿದ್ದಾರೆ. ಅವರು ಸಕ್ಸಸ್ ಆಗಿದ್ದಾರೆ. ಈಗ ಅವರು ಸರ್ವೆ ಮಾಡಿಸಿದ್ದಾರೆ. ಒಟ್ಟು ಆ 148 ಇದರಲ್ಲಿ ಯಾವ್ಯಾವ ಎಷ್ಟೆಷ್ಟು ಬೇಕಾಗ್ತದೆ ನನ್ನ ವ್ಯಾಪ್ತಿಲಿರೋರಿಗೆಲ್ಲ ಮಾಡಿ, ಅಲ್ಲಿರೋ ಲೋಕಲ್ ಹುಡುಗರಿಗೆ ಅದನ್ನ ಟ್ರೈನಿಂಗ್ ಕೊಡಿಸಿ ಸಣ್ಣ ಇಂಡಸ್ಟ್ರಿ ಮಾಡಿ ಒಂದು ಕಂಪಲ್ಸರಿ ಒಂದು ಅಗ್ರಿಮೆಂಟ್ ವಿತ್ ಆಲ್ ಫ್ಯಾಮಿಲೀಸ್. ನೀವು ಒಂದು ಬಿಂದಿ ಬೇಕಾ ಹೆಣ್ಮಕ್ಳು ಇವಂದೇ ತಗೋಬೇಕು, ನನ್ನ ಬ್ರ್ಯಾಂಡ್ ಪಂಚಾಯತಿ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನಾಗಿದೆ ಇಂಡಸ್ಟ್ರಿ ಮಾಡಿ ತಗೋಬೇಕು. ಅಷ್ಟು ಕುಟುಂಬಗಳು ಆರಾಮಾಗಿ ಬದುಕ್ತಿದ್ದಾವೆ. ನಾವು ನೋಡಕ್ ಒಂದು ಸಣ್ಣ ಬಿಂದಿ ಇರ್ತದೆ, ಮನೇಲಿ 3 ಜನ ಹೆಣ್ಮಕ್ಳು ಇದ್ರು, ತಿಂಗಳಿಗೆ ಎಷ್ಟು ಬೇಕು, ವರ್ಷಕ್ಕೆ ಎಷ್ಟು ಬೇಕು, ಆರಾಮಾಗಿ ಒಬ್ಬ ಜೀವನ ಹೋಗ್ತದೆ. ಬಳೆ ಅಂತೀವಿ ನಾವು, ಆ ಬಳೆ ನನ್ನ ವ್ಯಾಪ್ತಿಯಲ್ಲಿ ತಯಾರು ಮಾಡಿ ಸಾಕಾಗ್ತದೆ. ಬಟ್ ಈ ತರದ ವಿಕೇಂದ್ರೀಕೃತವಾದಂತ ವ್ಯವಸ್ಥೆ, ಏನಿವರು ವಿಕೇಂದ್ರೀಕರಣದ ಬಗ್ಗೆ ಮಾತಾಡ್ತಾರೆ, ಆ ತರದ ವಿಕೇಂದ್ರೀಕೃತ ವ್ಯವಸ್ಥೆಗೆ ನಾವು ಪ್ರಯತ್ನ ಮಾಡಲಿ. ಎಲ್ಲವೂ ಕೇಂದ್ರೀಕರಣ ಆಗುವಂತ ಸ್ಥಿತಿಲಿ ಹೋಯ್ತು. ಆದ್ರೆ ಹಂಗಂದ್ರೆ ಸ್ವತಂತ್ರೋತ್ತರ ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆ ಈ ದಿಕ್ಕಿನಲ್ಲಿ ಇಲ್ವಾ? ನಮ್ಮ ಕಾಯ್ದೆಗಳ ಆ ದಿಕ್ಕಿನಲ್ಲಿ ಇಲ್ವಾ? ಎಲ್ಲವೂ ನಮ್ಮ ಪರವಾಗಿ, ಈ ವ್ಯವಸ್ಥೆ ಗಾಂಧಿಯ ಪರವಾಗಿದ್ದಾವೆ. ಹಾಗೆ ಈ ಪಂಚಾಯತ್ ರಾಜ್ ವ್ಯವಸ್ಥೆ ವಿಷಯವಾಗಿ ಗಾಂಧಿ ಮತ್ತು ನೆಹರು ಜೊತೆಯಲ್ಲಿ ಆಗಿರೋ ಸಂವಾದವನ್ನು ನಾವು ನೋಡ್ಬೇಕು. ಅದನ್ನು ಈ ಪುಸ್ತಕದಲ್ಲಿ ಚರ್ಚೆ ಮಾಡ್ತಾರೆ. ಬಹಳ ಇಂಪಾರ್ಟೆಂಟ್ ಅದು. ಇವರು ಸ್ವರಾಜ್ ಬರೀತಾರೆ, 30 ವರ್ಷಕ್ಕೆ ಅದು ಓದ್ಕೊಂಡಿರ್ತಾರೆ. ಇವರು ನೆಹರು ಆಡಳಿತ ಮಾಡೋ ಸಂದರ್ಭದಲ್ಲಿ ಗಾಂಧಿ ಅದನ್ನ ಜ್ಞಾಪಿಸ್ತಾರೆ. ಸಾಧ್ಯನೇ ಇಲ್ಲ, ನಿಮ್ದು ಐಡಿಯಲ್ ವಿಲೇಜ್ ಅವತ್ತಿಗೆ ಸಾಧ್ಯ ಇರಲಿಲ್ಲ, ಅವತ್ತಿಗೆ ಅದು ಅಸಾಧ್ಯವಾದದ್ದು. 30 ವರ್ಷ ಆಗಿದೆ, ನೀವು ಬರೆದು ಇವತ್ತು ಸಾಧ್ಯನಾ ಅಂತ ಪ್ರಶ್ನೆ ಮಾಡ್ತಾರೆ. ಸಾಧ್ಯನೇ ಇಲ್ಲ. ದೊಡ್ಡ ಇಂಡಸ್ಟ್ರಿಗಳು ರಷ್ಯನ್ ಮಾಡೆಲ್ ಬಹಳ ಇಂಪಾರ್ಟೆಂಟ್ ಅಂತ ನೆಹರು, ಬಟ್ ಅವ್ರು ಫೇಲ್ ಆಗ್ತಾರೆ. ಕೊನೆಗೆ ಪಂಚಾಯತ್ ರಾಜ್ನೇ ಒಪ್ಕೋತಾರೆ. ಅದು ಬಹಳ ಐತಿಹಾಸಿಕವಾಗಿ ಬಹಳ ಮುಖ್ಯ. ಗಾಂಧಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಎಲ್ಲರೂ ನಾವು ಗಾಂಧಿಯನ್ನ ಧಿಕ್ಕರಿಸಿ ಮಾತಾಡ್ತಿದೀವಿ, ಗಾಂಧಿಯನ್ನ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಯಾಕಂದ್ರೆ ಗಾಂಧಿ ಮೊದಲು ಸ್ವಯಂ ಸಂಯಮ ಹೇಳ್ತಾನೆ, ಅದು ನಮಗೆ ಭಯ. ಗಾಂಧಿನ ಒಪ್ಕೊಳಕ್ಕೋಸ್ಕರ ಸತ್ಯ ಹೇಳು ಅಂತಾನೆ. ಗಾಂಧಿ ನಿಮ್ಗೆ ಬ್ರಹ್ಮಚರ್ಯ ಪಾಲ ಮಾಡು, ಬಹಳ ಸಂಯಮದಿಂದ ಇರು ಅಂತಾನೆ. ಗಾಂಧಿ ನೀನು ಅದನ್ನ ತಿನ್ಬೇಡ, ಇದನ್ನ ಕುಡಿಬೇಡ ಅಂತಾನೆ. ಹೆಂಗ್ ಗಾಂಧಿ ಹತ್ರಕ್ಕೆ ಹೋಗೋದು ನಾವು? ಹಂಗಾದ್ರೆ ಗಾಂಧಿನ ಅದ್ರ ಬದಲು ತಿರಸ್ಕರಿಸೋದು ಸುಮ್ನೆ ನಮ್ಗೆಲ್ಲ ಆಗಲ್ಲ ಅನ್ನೋದಕ್ಕಿಂತ ಗಾಂಧಿ ಸರಿ ಇಲ್ಲ ಅನ್ನೋದು ಬೇಡ. ಸೇಫ್, ನಮಗೂ ಸೇಫ್, ಅವನಿಗೂ ಸೇಫ್. ಸಾಕಷ್ಟು ಗಾಂಧಿ ಹಣ್ಗಳು ಒಂದು ಪೆಗ್ ಹಾಕೊಂಡೇ ಗಾಂಧಿ ಬಗ್ಗೆ ಚರ್ಚೆ ಮಾಡ್ತಾರೆ. ಅದಕ್ಕೆ ಗಾಂಧಿ ಯಾಕೆ ರೀಚ್ ಆಗ್ಲಿಲ್ಲ ಅಂದ್ರೆ ಗಾಂಧಿ ವ್ಯಕ್ತಿಗತವಾದಂತ ಬದಲಾವಣೆಯನ್ನು ಬಯಸ್ತಾ. ನೀವು ಸ್ವರಾಜ್ಯ ಅಂದ್ರೆ ವ್ಯಕ್ತಿಗತ ಬದಲಾವಣೆ, ಅವ್ನ ಮೊದಲನೇ ಫಿಲಾಸಫಿನೇ ಅದು, ಇದ್ರ ಮೊದಲನೇ ತತ್ವನೇ. ಬಟ್ ಇದನ್ನು ವಾಪಸ್ ನಾವು ತರದಲ್ಲೇ ಹೋದ್ರೆ ಪ್ರಪಂಚದ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ. ಇವತ್ತು ನೋಡಿ, ಇವತ್ತು ಆಗ್ತಿರೋ ಎಲ್ಲ ವಿಷಯಗಳಿಗೆ ಇದೇ ಕಾರಣ. ನಾವು ಪಂಚಾಯತ್ ರಾಜ್ ವ್ಯವಸ್ಥೆನ ಸದೃಢ ಮಾಡಿದ್ರೆ, ನಾನು ಅವತ್ತೇ ಅವಾಗಲೇ ನೆಹರು ವಿಷಯ ಹೇಳ್ತಿದ್ದೆ. ನೆಹರೂರವರು ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮತ್ತು ನ್ಯಾಷನಲ್ ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ ನ ಕೇಂದ್ರೀಕೃತವಾಗಿ ಜಾರಿ ಮಾಡೋ ಪ್ರಯತ್ನ ಮಾಡೋದು. ಇಟ್ಸ್ ಹಿಸ್ಟ್ರಿ, ಇದ್ಯಾವುದು ತತ್ವ ಅಲ್ಲ. ಫೇಲ್ ಆಗ್ತಾರೆ. ಕೊನೆಯಲ್ಲಿ ಅವರು ಬಲವಂತರಾವ್ ಮೆಹ್ತಾ ಅವರ ಕಮಿಟಿ ಅಧ್ಯಕ್ಷತೆ ಮಾಡಿ ಇದನ್ನ ಮಾಡಿದಾಗ, ಅಧ್ಯಯನ ಮಾಡಿದಾಗ ಬಹಳ ಸ್ಪಷ್ಟವಾಗಿ ವರದಿ ಕೊಡ್ತಾರೆ. ಅವರಿನ ಜನ ಡೆವಲಪ್ಮೆಂಟ್ ಅಲ್ಲಿ ಭಾಗವಹಿಸ್ತಿದ್ರೆ ಯಾವುದೇ ಕಾರಣಕ್ಕೆ ನೀವು ಎಷ್ಟು ಕೋಟಿ ತಂದು ಕೇಂದ್ರೀಕೃತ ಆಡಳಿತ ಮಾಡಲು ಸಾಧ್ಯ ಇಲ್ಲ. ದಿಸ್ ವಾಸ್ ದಿ ಇದಲ್ಲ. ಅವಾಗ ನೆಹರು ಪಂಚಾಯತ್ ರಾಜ್ ಒಪ್ಕೊಳ್ಳೋದು, ಅಲ್ಲಿಂದ ತಕ್ಕ ನೆಹರು ಒಪ್ಕೊಂಡಿರ್ಲಿಲ್ಲ. ಇಲ್ಲಿ ಬಹಳ ಇನ್ನೊಂದು ಗಂಭೀರವಾಗಿ ಇವ್ರ ವಿಷಯ ಗಾಂಧಿ ಕಥನದ ಹಿನ್ನೆಲೆಯೊಳಗೆ ಮಾತಾಡೋದಾದ್ರೆ, ಗಾಂಧಿಯನ್ನ ಕಾಂಗ್ರೆಸ್ ಕೊನೆಯಲು ಹತ್ರ ಇಟ್ಕೊಳ್ಳೇ ಇಲ್ಲ. ಗಾಂಧಿ ಅದನ್ನ ಈ ಪುಸ್ತಕದಲ್ಲಿ ಬರೀತಾರೆ. ಗಾಂಧಿಗೆ ಅದೊಂದು ಇರುತ್ತೆ, ಎಲ್ಲ ನೆಗ್ಲೆಕ್ಟ್ ಮಾಡ್ಬಿಟ್ರು ನನ್ನ. ಗಾಂಧಿಯ ಫಿಲಾಸಫಿಗೆ ಅವರು ಖಾಸಾ ಶಿಷ್ಯರುಗಳು ಪಟೇಲ್ ಮತ್ತು ನೆಹರು ಇಬ್ರು ಏನಿದ್ರು, ಅವರುಗಳೇ ಅವ್ರ ಆಡಳಿತಕ್ಕೆ ಬರೋ ಸಂದರ್ಭದಲ್ಲಿ ನಿನ್ನ ತತ್ವವನ್ನ ನಾವು ಈ ದೇಶ ಸ್ವತಂತ್ರ ಭಾರತದಲ್ಲಿ ಅಳವಡಿಸ್ಕೊಳ್ಳೋದು ಬಹಳ ಕಷ್ಟ ಅಂತ ಹೇಳಿ ಬಹಳ ವ್ಯವಸ್ಥಿತವಾಗಿ ನೆಗ್ಲೆಕ್ಟ್ ಮಾಡಿರೋದು ನೋಡಿದೀವಿ. ಬಟ್ ಆದ್ರೆ ಅವ್ರಿಗೆಲ್ಲ ಸ್ವತಂತ್ರೋತ್ತರ ಭಾರತದಲ್ಲಿ, ಉದಾಹರಣೆಗೆ ಪಂಚಾಯತ್ ರಾಜ್ ವ್ಯವಸ್ಥೆನೆ ನೆಹರೂರವರು ಅದೇ ಯಾವುದು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅವಾಗ ಗಾಂಧಿ ಉತ್ತರವನ್ನು ಕೊಟ್ಟಿರ್ತಾರೆ. ಇವತ್ತಿಗೂ ನನಗೂ ಗೊತ್ತು ಇದು ಐಡಿಯಲ್ ವಿಲೇಜ್, ಬಟ್ ದಿಸ್ ಈಸ್ ಪಾಸಿಬಲ್ ಇನ್ ಮೈ ಕಂಟ್ರಿ. ಒಂದಲ್ಲ ಒಂದು ದಿನ ಸಾಧ್ಯ ಆಗ್ತದೆ, ನಮ್ಮ ದೇಶದಲ್ಲಿ ಸಾಧ್ಯ ಇದು. ನಾವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಅಂತ ಒಪ್ಕೋಬೇಕಾಗ್ತದೆ. ಒಪ್ಕೊಂಡು ಅದನ್ನ ಉದ್ಘಾಟನೆ ಮಾಡ್ತಾ ನಾನು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸುಭದ್ರವಾದ ಅಡಿಗಲ್ಲನ್ನ ಹಾಕ್ತಿದ್ದೇನೆ ಅನ್ನೋ ಮಾತನ್ನ ಅವರು 1959 ಅಕ್ಟೋಬರ್ 2 ನಾಗೂರಲ್ಲಿ ಹೇಳ್ತಾರೆ, ರಾಜಸ್ಥಾನದಲ್ಲಿ. ಇದೇ ನೆಹರು ಮುಂದೆ ಎಷ್ಟು ಪಂಚಾಯತ್ ರಾಜ್ ವ್ಯವಸ್ಥೆಯ ಸಪೋರ್ಟರ್ ಆಗ್ತಾರೆ ಅಂತಂದ್ರೆ, ಮುಂದೆ ಹೇಳ್ತಾರೆ ಅವರು, ಇದನ್ನ ನಾವು ಸ್ಕೂಲ್ ಆಫ್ ಡೆಮಾಕ್ರಸಿ, ಪಂಚಾಯತ್ ಸಿಸ್ಟಮ್ ಇಸ್ ದಿ ಸ್ಕೂಲ್ ಆಫ್ ಡೆಮಾಕ್ರಸಿ, ಇಲ್ಲಿಂದ ಬೆಳಿಬೇಕು ಅಂತ. ಅದನ್ನೇ ಗಾಂಧಿ ಬಯಸಿದ್ದು. ಈ ದೇಶದ ಆಡಳಿತ ವ್ಯವಸ್ಥೆ ಪಂಚಾಯತ್ ಕೇಂದ್ರಿತವಾಗಿ ಬೆಳಿಬೇಕು ಅಂತ, ಒಂದು ಸ್ಪಿಯರ್ ಅಲ್ಲಿ ಬೆಳಿಬೇಕು. ಬೇರೆ ಬೇರೆ ಕೇಂದ್ರ ಒಂದು ಬಿಂದುವಾಗಿ ಪಂಚಾಯತ್ ಇದ್ರೆ ಸುತ್ತ ಬೇರೆ ಬೇರೆ ರಾಜ್ಯ ಮಟ್ಟದ್ದು ಕೇಂದ್ರ ಮಟ್ಟದ ಸರ್ಕಾರಗಳು ಒಂದು ಸ್ಪಿಯರ್ ಆಗಿ, ಔಟರ್ ಸ್ಪಿಯರ್ಸ್ ಆಗಿ ಬೆಳಿಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅದನ್ನೇ ನೆಹರು
ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಸ್ಕೂಲ್ ಆಫ್ ಡೆಮಾಕ್ರಸಿ ಆಗ್ಬೇಕು. ಇಲ್ಲಿ ಬೆಳೆದಂತ ಹುಡುಗರು, ಇಲ್ಲಿ ಬೆಳೆದಂತ ಹೆಣ್ಣು ಮಕ್ಕಳು ಈ ದೇಶದ ಚುಕ್ಕಾಣಿಯನ್ನ ದೊಡ್ಡ ಮಟ್ಟದಲ್ಲಿ ಆಡಳಿತ ವ್ಯವಸ್ಥೆ ಆಗ್ಬೇಕು. ಅವಾಗಲೂ ಅವ್ರ ವಿರೋಧ ಬರ್ತದೆ. ಅವಾಗ ಹೇಳ್ತಾರೆ, ಹೌದು ನೀವಿವತ್ತು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅಧಿಕಾರ ಕೊಡಬೇಡಿ, ಅವರಿಗೆ ಶಕ್ತಿ ತುಂಬಬೇಡಿ, ಅವರಿಗೆ ಶಕ್ತಿ ಇಲ್ಲ, ಅವ್ರ ಕೆಪಾಸಿಟಿ ಇಲ್ಲ ಅಂತ ಮಾತಾಡ್ತೀರಿ. ಇವತ್ತು ಇದನ್ನೇ ಆಗುತ್ತೆ. ಈ ವಿಷಯಗಳನ್ನ ಇಟ್ಕೊಂಡು ನಾವು ಇವತ್ತು ಪ್ರಶ್ನೆ ಮಾಡ್ಬೇಕಾಗಿದೆ, ಹೋರಾಟ ಮಾಡ್ಬೇಕಾಗಿದೆ. ಮಾಡ್ತಿದ್ದು ಬದಲಾಗಲ್ಲ. ಅವತ್ತು ಇವತ್ತು ಹೇಳ್ತಾರಲ್ಲ, ಪಂಚಾಯತಿಗೆ ಅಧಿಕಾರ ಕೊಟ್ರೆ ಮಾಡಕ್ ಬರೋದು ನಮ್ಗೆಲ್ಲ ಹೇಳ್ತಾರಲ್ಲ, ಏನ್ ಕೊಡಬಹುದು ಇವ್ರಿಗೆ ಬರೋದಿಲ್ಲ ಅಂತ. ಬಟ್ ಅವತ್ತು ಎಷ್ಟು ಚೆನ್ನಾಗಿ ಉತ್ತರ ಹೇಳಿದ್ದಾರೆ ಅಂದ್ರೆ, ಚರ್ಚಿಲ್ ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ರೆ ಅವ್ರನ್ನ ಆಳ್ಕೊಳಕ್ಕೆ ಬರೋದಿಲ್ಲ, ಅಸಮರ್ಥರಿದ್ದಾರೆ ಅಂತ ಚರ್ಚಿಲ್ ಹೇಳಿದ್ದ. ಒಬ್ಬ ವಿದೇಶಿ ಪ್ರಜೆ ನಮ್ಗಂತ ಹೇಳಿದ್ರೆ, ನೀವು ನಮ್ಮವ್ರಿಗೆ ಹಂಗ ಹೇಳೋದಾದ್ರೆ ಏನ್ ಅರ್ಥ ಇದೆ? ಲೆಟ್ ದಮ್ ಕಮಿಟ್ ಮಿಸ್ಟೇಕ್ಸ್ ಅಂತ. ಲೆಟ್ ದಮ್ ಕಮಿಟ್ ಮಿಸ್ಟೇಕ್ಸ್, ಲೆಟ್ ದಮ್ ಲರ್ನ್ ಥ್ರೂ ಕಮಿಟಿಂಗ್ ಮಿಸ್ಟೇಕ್ಸ್. ಅಧಿಕಾರನೇ ಕೊಡಿದ್ರೆ ಆಡಳಿತ ಹೆಂಗ್ ಮಾಡಕ್ಕಾಗುತ್ತೆ ಅಂತ. 75 ವರ್ಷದಲ್ಲಿ ನಾವು ಸಂವಿಧಾನ ಬರ್ಕೊಂಡಂತ ಸಂವಿಧಾನವನ್ನ ಯಾರೂ ಬರ್ಕೊಳಕ್ಕಾಗಿಲ್ಲ ಇಲ್ಲಿನ ತನಕ. ಇವತ್ತು ಒಂದು ಲಾರ್ಜೆಸ್ಟ್ ಡೆಮಾಕ್ರಸಿ ನಮ್ದು ಇಡೀ ಪ್ರಪಂಚದಲ್ಲಿ. ನಮ್ಮನ್ನ ಗುರುಸೋದೇ ಲಾರ್ಜೆಸ್ಟ್ ಡೆಮಾಕ್ರಸಿ ಅಂತ ಹೇಳಿ. ಭಾರತ ಅಂದ ತಕ್ಷಣ ಸಕ್ಸಸ್ಫುಲ್ ಡೆಮಾಕ್ರಸಿ ವಿತ್ ಆಲ್ ವಿತ್ ಆಲ್ ಫ್ಲಾಸ್. ಏನಕ್ಕೆ ನನಗೆ ಇದು ಸಮಸ್ಯೆ ಆಯ್ತು ಅಂತಂದ್ರೆ, ಯಾಕೆ ನಾವು ಯಶಸ್ವಿ ಆಗ್ಲಿಲ್ಲ ಅಂತ ನನಗನ್ಸಿರೋ ವಿಷಯಗಳನ್ನ ಹೇಳ್ತಾ. ಯಾಕಂದ್ರೆ ನಾವು ಇತ್ತೀಚೆಗೆ ಒಂದು ಬೇರೆ ಬೇರೆ ಜೊತೆ ಮಾತಾಡಕ್ ಹೋದಾಗ, ಸಂವಿಧಾನ ಅಂತ ಅಂದ್ರೆ ಅದು ನಾವು ಈ ಭಾರತದಲ್ಲಿ ಅಥವಾ ಈ ಒಂದು ಭಾರತ ಅನ್ನೋ ಒಂದು ಗಡಿ ಮ್ಯಾಪ್ ಏನ್ ನಾವು ಮಾಡ್ಕೊಂಡ್ವಿ, ಗಡಿಯನ್ನ ಸೃಷ್ಟಿ ಮಾಡ್ಕೊಂಡ್ವಿ. ಅಲ್ಲಿ ನಾವು ಇನ್ನು ಮುಂದೆ ಹೇಗ್ ಬದುಕ್ತೀವಿ ಅಂತ ಬರ್ಕೊಂಡು ನಮಗೆ ನಾವೇ ಬರ್ಕೊಂಡಂತ ಒಂದು ಕಾನೂನು, ಒಂದು ಗೈಡ್ಲೈನ್ಸ್, ಒಂದು ಮಾರ್ಗದರ್ಶಿ ಸೂತ್ರಗಳು. ಅದು ನನ್ಗೆ ಇವತ್ತು ಕಾಣುತ್ತೆ. ಅವತ್ತಿನ ಯಾವುದೇ ಹಿರಿಯರಿಗೆ ಯಾಕೆ ಅನ್ನಿಸ್ತಿಲ್ಲ ಅಂದ್ರೆ, ಈ ದೇಶದ ಪ್ರತಿಯೊಬ್ಬ ಪ್ರಜೆ ಆ ಸಂವಿಧಾನದ ಹಿನ್ನೆಲೆಯೊಳಗೆ ಬದುಕಬೇಕು. ಇವತ್ತು ನಾವು ಮಾತಾಡೋ ಸಂವಿಧಾನ ನಮ್ಮ ಧರ್ಮಗಂತ. ಧರ್ಮ ಅನ್ನೋದನ್ನ ನಾವು ಭಾರತದ ಅರ್ಥದೊಳಗೆ ತಗೊಳ್ಳೋದಾದ್ರೆ, ಆ ಸಂವಿಧಾನ ನಮ್ಮ ಧರ್ಮ ಆದ್ರೆ, ಆ ಧರ್ಮ ಏನ್ ಹೇಳುತ್ತೆ ಅನ್ನೋದನ್ನ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಆ ಧರ್ಮವನ್ನ ಪಾಲಿಸಬೇಕು ಅನ್ನೋದಾದ್ರೆ, ಡೇ 1 ಇಂದ ಸಂವಿಧಾನ ಸಾಕ್ಷರತೆಯನ್ನ ಈ ದೇಶದ ಪ್ರಜೆಗಳಿಗೆ ಮಾಡಬೇಕಾಗಿತ್ತಲ್ವಾ? ಇವತ್ತಿಗೂ ಸಾಧ್ಯ ಇಲ್ಲ. ನೀವು ಕಾನ್ಸ್ಟಿಟ್ಯೂಷನ್ ವಿಷಯ ಏನಾದ್ರು ಒಂದು ಕೋರ್ಟ್ ಅಲ್ಲಿ ಏನಾದ್ರು ಚಾಲೆಂಜ್ ಮಾಡ್ಬೇಕಂದ್ರೆ, ನೀವು ಸಾಮಾನ್ಯ ಲಾಯರ್ ಹತ್ರ ಹೋಗಕ್ಕೆ ಆಗಲ್ಲ. ಯು ಹ್ಯಾವ್ ಟು ಗೋ ಟು ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್, ಡೆಸಿಗ್ನೇಟೆಡ್ ಲಾಯರ್ಸ್, 3-4 ಜನ, ಅವ್ರ ಹತ್ರಕ್ಕೆ ಹೋಗ್ಬೇಕು. ಸಂವಿಧಾನ ಇನ್ನೂ ತುಂಬಾ ಬುದ್ಧಿವಂತರ ಕೈಲೆ. ಅಂದ್ರೆ ಸಂವಿಧಾನ ಅಂದ್ರೆ ಏನದು? ನಮ್ಮ ಬದುಕಿನ ಭಾಗ. ಇದ್ರಲ್ಲಿ ಅದೊಂದು ಪದನ ಬಳಸ್ತಾರ ಅವರು, ಜನಪದ ಆಗ್ಬೇಕಾಗಿತ್ತು ಅಂತಂದ್ರೆ. ಹೆಂಗೆ ನಮ್ಮೂರಲ್ಲಿ ಒಂದು ದೇವಸ್ಥಾನದ ಉತ್ಸವ ನಡೀತದೆ ಅಂದ್ರೆ ಬರ್ದಿಟ್ಟು ಹೋಗಿಲ್ಲ ಅವರು, ಮೊದ್ಲಿಂದ ನಡೀತಿದೆ. ಅವತ್ತು ಹೆಂಗ್ ನಡೀತದೆ ಹಂಗೆ ಮಾಡ್ತಾರೆ. ಇಂಥ ದಿನ ಇದಾಗ್ಬೇಕು, ಏಕಾದಶಿ ದಿನ ಇದಾಗ್ಬೇಕು, ದ್ವಾದಶಿ ದಿನ ಇದಾಗ್ಬೇಕು, ಇಂಥವ್ರ ಪೂಜೆಗೆ ಬರ್ಬೇಕು, ಇಂಥ ಏನೋ ಒಂದಿದೆ ನಮ್ಮೂರ್ದು. ಅದು ತಲೆಮಾರಿನಿಂದ ಟ್ರಾನ್ಸ್ಫರ್ ಆಗ್ತಿದೆ. ಹಂಗಾದ್ರೆ ಸಂವಿಧಾನವು ಈ ದೇಶದಲ್ಲಿ ನಾವು ಹೆಂಗ್ ಬದುಕ್ತೀವಿ ಅನ್ನೋದು ತಾನೆ. ಇವತ್ತು ಅದನ್ನ ಸಂವಿಧಾನ ಯಾರು ಯಾಕೆ ಹೇಳ್ಕೊಡ್ಬೇಕು ನಮ್ಗೆ? ನಮ್ಮ ಬದುಕಿನ ಭಾಗ ಆಗಿರ್ಬೇಕಾಗಿತ್ತು. 76-77 ವರ್ಷದಲ್ಲಿ ಅದು ನಾವು ಪ್ರಾಕ್ಟೀಸ್ ನ ಕರೆಕ್ಟ್ ಆಗಿ ಡೇ 1 ಇಂದ ನಮ್ಗೆ ಆ ಸಾಕ್ಷರತೆ ಬಂದ್ಬಿಟ್ಟಿದ್ರೆ, ಅದ್ರ ಅರಿವು, ಸಂಪೂರ್ಣ ಅರಿವು ನಮಗೆ ಬಂದಿದ್ರೆ, ಇವತ್ತಿನ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ತಿತ್ತು. ಸಮಸ್ಯೆಗಳೇ ಇರ್ತಿರ್ಲಿಲ್ಲ, ಈ ಗೊಂದಲಗಳು ಇರ್ತಿರ್ಲಿಲ್ಲ, ಅಸಮಾನತೆ ಇವು ಎಲ್ಲ ಇರ್ತಿರ್ಲಿಲ್ಲ ಅಂತ ನಾನು ಭಾವಿಸ್ತಾ, ಗಾಂಧಿಯನ್ನ ನಾವು ತಿರ್ಗಾ ಓದಿಸ್ಬೇಕು. ಮಕ್ಕಳ ಜೊತೆ ಓದಿಸ್ಬೇಕು. ಮಕ್ಕಳು ಅದಕ್ಕೆ ಹೆದರ್ತವೆ. ಆ ಏಜಲ್ಲಿ, ನಾನು ಆ ಏಜಲ್ಲಿ ಇದ್ದಾಗ ಗಾಂಧಿನ ಒಪ್ಕೊಂಡ್ರು ನನಗೂ, ಯಾಕಂದ್ರೆ ಅದು ಸ್ವತಂತ್ರವನ್ನ ಬಯಸುವ ವಯಸ್ಸು, ನನಗೆ ಬೇಕಾದ್ದೆಲ್ಲ ಮಾಡ್ಬೇಕು ಅನ್ನೋ. ಆಮೇಲೆ ಬದುಕಿನ ಬಗ್ಗೆ ಕುತೂಹಲ ಇರುವ ಜೆನ್ಸಿನವ್ರು ಯಾರು 16-18 20 ವರ್ಷದ ಮಕ್ಕಳು, ಅವಾಗ ಸ್ವಾತಂತ್ರ್ಯ ಸಿಕ್ಕಿರ್ತವೆ. ಅಲ್ಲಿನ ತನಕ ಹಿರಿಯರ ಹಿಡಿತದಲ್ಲಿರುವಂತ ನಾವು ಆ ಏಜ್ ಅಲ್ಲಿ ಒಂದು ಸಣ್ಣ ಸ್ವಾತಂತ್ರ್ಯವನ್ನ ಗಳಿಸಿರ್ತೀವಿ. ನಾವು ಸ್ವಲ್ಪ ಮನೇಲಿ ಮಗ ದೊಡ್ಡದ, ಮಗಳು ದೊಡ್ಡದ ಅಂತ ಫ್ರೀಯಾಗಿ ಹೋಗಕ್ ಬಿಡ್ತಿರ್ತಾರೆ. ಮತ್ತು ಎಲ್ಲ ಸಂಜೆ 5 ಗಂಟೆಗೆ ಬರ್ಬೇಕು, ಅಂಗಡಿಗೆ ಹೋದ್ರು ನನ್ನ ಜೊತೆ ಬರ್ಬೇಕು, ಫಿಲಮ್ ಹೋದ್ರು ನನ್ನ ಜೊತೆ ಬರ್ಬೇಕು ಅನ್ನೋ ಹೋಗಿ ಅದನ್ನು ಹೇಳ್ಬೇಕಲ್ಲ. ಗಾಂಧಿ ಮಾಡಿದ್ನಪ್ಪ ತಿಳ್ಕೊಂಡವನೇ, ನೀನ್ ನಿನ್ ಬದುಕಲ್ಲ ಆಪ್ಷನ್ಸ್ ಇದಾವೆ. ಬೈ ಪ್ರಾಕ್ಟೀಸಿಂಗ್ ಯು ಕ್ಯಾನ್ ಚೇಂಜ್ ಯುವರ್ ಲೈಫ್. ಅಲ್ಟಿಮೇಟ್ ಲೈಫ್ ಇಸ್ ದಿಸ್. ಇದಲ್ಲ ಅನ್ನೋದನ್ನ ಹೇಳೋ ಪ್ರಯತ್ನವನ್ನ ನಾವೆಲ್ಲ ಮಾಡಿದ್ರೆ ಯುವಕರು ನಮ್ ಜೊತೆ ಬರ್ತಾರೆ. ನಾವೀಗ ಅಲ್ಲೊಂದು ಅರಿವಿನ ಚಾವಡಿ ನಾನು 7 ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ. ಅಲ್ಲೊಂದಷ್ಟು ಈ ತರ ಯುವಕರನ್ನೇ ಕರೀತಾರೆ. ಆ ಯುವಕರೆಲ್ಲ ಬಹಳ ಗಂಭೀರವಾಗಿ ಕೇಳ್ತಾರೆ, ತುಂಬಾ ಚೆನ್ನಾಗಿ ಚರ್ಚೆ ಮಾಡ್ತಾರೆ. ನಮ್ಗೆ ಇದೆಲ್ಲ ಗೊತ್ತಿರ್ಲಿಲ್ಲ ಅನ್ನೋದು ಹೇಳ್ತಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ಈ ತರದ ಕಾರ್ಯಕ್ರಮಗಳು ಹೆಚ್ಚಾಗ್ಬೇಕು. ಗಾಂಧಿ ಕಥನ ಮಾತಾಡ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಅದು ಓದಿದ್ ತುಂಬಾ ಜ್ಞಾಪಕ ಬರ್ತದೆ, ಸಣ್ಣ ಸಣ್ಣ ವಿಷಯಗಳನ್ನು. ಆಮೇಲೆ ಅಂಬೇಡ್ಕರ್ ಮತ್ತು ಗಾಂಧಿಯನ್ನ ವಿರುದ್ಧ ನಿಲ್ಲಿಸೋದನ್ನ ನಿಲ್ಲಿಸಬೇಕು, ಹೇಳ್ಬೇಕು. ಅಂಬೇಡ್ಕರ್ ಮೊದಲನೇ ಮಾಡಿಕೆರೆ ಹೋರಾಟ ಮಾಡಿದಾಗ ಇವಾಗ ಕಾಂಗ್ರೆಸ್ ಮೆಂಬರ್ಶಿಪ್ ಇತ್ತು ಅವ್ರಿಗೆ, ಮಿನಿಸ್ಟರ್ ಆಗಿದ್ರು. ಅಲ್ಲಲ್ಲ, ಇವಾಗ ಅವರು ಮಾಡಿಕೆರೆ ಹೋರಾಟ ಶುರು ಮಾಡಿದಾಗ ಅವರು ಖಾದಿ ಬಟ್ಟೆ ಹಾಕೊಂಡು ಹೋರಾಟ ಮಾಡ್ತಾರೆ, ಗಾಂಧಿ ಫೋಟೋ ಇಟ್ಕೊಂಡು. ಈ ಪುಸ್ತಕದಲ್ಲಿ ನಾನು ಬೇರೆ ತೋರಿಲ್ಲ, ಪುಸ್ತಕ ಗಾಂಧಿ ಫೋಟೋ ಇಟ್ಕೊಂಡು ಹೋರಾಟ ಮಾಡಿದ್ದಾರೆ. ಅನೇಕ ವಿಷಯಗಳಲ್ಲಿ ಗಾಂಧಿ ಜೊತೆ ಚರ್ಚೆ ಮಾಡಿದ್ದಾರೆ. ಗಾಂಧಿ ಒಂದು ಮಾತು ಹೇಳ್ತಾರೆ, ನನಗೆ ಬಹಳ ಕುತೂಹಲ. ನೀವು ಈ ಹಿಟ್ಲರು ಮುಸ್ಲೋನಿ ಇವನ್ನೆಲ್ಲ ಹೇಳಿ ಒಂದು ಕೋಟ್ ಮಾಡ್ತಾ
ಅವರೆಲ್ಲ ಇಡೀ ವ್ಯವಸ್ಥೆಯನ್ನ ಜರ್ಮನಿಯನ್ನ ಇದನ್ನ ತಮ್ಮ ಹಿಡಿತಕ್ಕೆ ತಗೊಂಡಿದ್ರು. ಯಾಕೆ ಸಾಧ್ಯ ಆಗಿತ್ತು ಅವ್ರಿಗೆ ಅಂತಂದ್ರೆ ಅವ್ರು ಅಷ್ಟು ಕಠೋರವಾಗಿದ್ರು. ನೀವು ಕಠೋರವಾಗಿಲ್ಲ, ನೀವು ಬಹಳ ಮೃದು ಇದ್ದೀರಿ, ನೀವು ಬಹಳ ಮೃದುವಾಗಿ ಜನಕ್ಕೆ ಹೇಳ್ತೀರಿ, ಅದಕ್ಕೆ ಜನ ಬದಲಾಗ್ತಿಲ್ಲ ಅಂತ. ನೀವು ಬಿಗಿಯಾಗಿ ಹೇಳಿದ್ರೆ, ನೀವು ಕಠಿಣವಾಗಿ ಹೇಳಿದ್ರೆ ಜನ ಬದಲಾಗೋರು. ನೀವು ನಿಧಾನಕ್ಕೆ ಎವಲ್ಯೂಷನ್ ಬಯಸ್ತೀರಿ, ಹೃದಯ ಪರಿವರ್ತನೆ ಬಳಸ್ತೀರಿ, ಸಾಧ್ಯ ಇಲ್ಲ ಅದು ಹೇಳ್ತಾರೋ. ಆಮೇಲೆ ನೀವು 3ನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬರೋಲ್ಲ ಅಂದಾಗ ಅವ್ರಿಗೆ ನೀವು ಬರ್ದಿದ್ರೆ ಹೆಂಗಾಗುತ್ತೆ ಅಂತ. ಇವನ್ನೆಲ್ಲ ನಾವು ಮಾತಾಡೋದೇ ಇಲ್ಲ. ಅದ್ಯಾವುದೋ ಒಂದ್ರಲ್ಲಿ BBC ನ್ಯೂಸ್ ಅಲ್ಲಿ ಸಣ್ಣ ಇಂಟರ್ವ್ಯೂ ನಲ್ಲಿ ಐ ಡೋಂಟ್ ಅಗ್ರಿ ಇರ್ಬೋದು, ಮಹಾತ್ಮ ಅಂತ ಒಪ್ಕೊಂಡಿಲ್ಲ ಇರ್ಬೋದು. ಹಂಗಂತೇಳಿ ಗಾಂಧಿನ ಸಂಪೂರ್ಣವಾಗಿ ತಿರಸ್ಕರಿಸಿದ್ದ ಅಂತ. ಗಾಂಧಿನ ವ್ಯಕ್ತಿಗತವಾಗಿ ನೋಡಿದ ಮಹಾತ್ಮ ಅಂತ ಒಪ್ಕೊಳ್ಳೋದು, ವ್ಯಕ್ತಿಯಾಗಿ ಗೌರವಿಸ್ತೀನಿ ಅಂತ ಅಷ್ಟು ಮಟ್ಟಿಗೆ ಅವ್ರ ಸಂಬಂಧ ಇತ್ತಲ್ವಾ. ತುಂಬಾ ಚರ್ಚೆಗಳು ಅವ್ರಿಬ್ರು ಪೂರ್ವಕವಾಗಿ ಮಾಡಿದ್ದಾರೆ, ಆಗಿದ್ದಾರೆ. ಹಂಗಿಲ್ಲ, ಸಾರಾ ಸರಿಯಾಗಿ ನಾವು ತಿರಸ್ಕರಿಸೋದ್ರ ಮೂಲಕ ಇವತ್ತು ದೊಡ್ಡ ತಪ್ಪನ್ನ ನಾವು ಮಾಡ್ತಿದ್ದೇವೆ ಅಂತ ಅನ್ಸುತ್ತೆ. ಆಮೇಲೆ ಇತ್ತೀಚೆಗೆ ನಾನು D.R. ಪಾಟೀಲ್ ಸಾಹೇಬ್ರ ಕಾರಣಕ್ಕೆ ಇವ್ರಿಬ್ರು ಚೆನ್ನಾಗಿ ಓದ್ಕೊಂಡಿದ್ದೇನೆ. ಸುದೀರ್ಘ ಹೋಗಿ ಓದ್ತೀನಿ ಅಂತ ವಿವೇಕಾನಂದರನ್ನು ಓದ್ತಿದ್ದೀನಿ ನಾನು. ನನಗೆ ಇವನು ಓದ್ತಾ ಇವತ್ತು ಗಾಂಧಿನ ಇದನ್ನ ಓದ್ತಾ ನನಗನ್ಸಿದ್ದು ಆ ಮಾತುಗಳೊಂದಿಗೆ ಮುಗಿಸ್ತೀನಿ. ಇವ್ರು 3 ಜನ ಸಮಕಾಲೀನವಾಗಿ ಬದುಕಿದ್ರು. ಆಲ್ಮೋಸ್ಟ್ ಎಲ್ಲ ಒಂದೇ ಟೈಮಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು, ಬಟ್ ಬದುಕಿದ್ರು ಒಟ್ಟಿಗೆ. 3 ಜನ ಒಂದ್ ಕಡೆ ಸೇರಿದ್ರೆ ಈ ದೇಶ ಇನ್ನೇನೋ ಆಗ್ತಿತ್ತು. ಇನ್ನೊಂದು ಗಾಂಧಿಯವರ ಒಂದು ಮಾತಿನ, ಗಾಂಧಿ ಒಂದು ಅಮೆರಿಕನ್ ಪ್ರೆಸ್ ರಿಪೋರ್ಟರ್ ಹೇಳ್ತಾರೆ, ನಾನು 125 ವರ್ಷ ಬದುಕ್ತೀನಿ, ಸ್ವತಂತ್ರೋತ್ತರ ಭಾರತದಲ್ಲಿ 10 ವರ್ಷದಲ್ಲಿ ಈ ದೇಶಕ್ಕೆ ನೈತಿಕ ಶಿಕ್ಷಣವನ್ನು ಕೊಟ್ಟು ಹೋಗ್ತೀನಿ ನಾನು ಅಂತ ಹೇಳ್ತಾರೆ. D.R. ಪಾಟೀಲ್ ಸಾಹೇಬರು ಬೆಳಿಗ್ಗೆ ಹೊತ್ತು ನಾವು ಅವ್ರು ಉಳಿದಾಗ ಜೊತೆಲಿ ಯೂಶಲಿ ನಾನು ಕೆಲವು ಸತಿ ಉಳಿದಿರ್ತೀನಿ. ವಿಧಾನಸೌಧದ ಮಧ್ಯದಲ್ಲಿ ಗಾಂಧಿ ವಿಕಾಸದ ಮಧ್ಯದಲ್ಲಿ ಆ ಪ್ರತಿಮೆನ ಒಂದು 3-4 ರೌಂಡ್ ಸಾಹೇಬ್ರ ಜೊತೆ ಇರೋ ಕಾರಣಕ್ಕೆ ನಾವು ಆ ಸುತ್ತಾಕ ಬಾಯಾಗ ಸಿಗುತ್ತದೆ. ನಿಂತು ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ಪ್ರತಿದಿನ ಹೇಳ್ತಾರೆ ಅವ್ರು ಹೋದಾಗ, ಇನ್ನೊಂದು 10 ವರ್ಷ ಬದುಕ್ಬಿಟ್ಟಿದ್ರೆ ಈ ರಾಜ್ಯಭಾರ ಹೆಂಗ್ ಮಾಡ್ಬೇಕು ಅನ್ನೋದು ಇವ್ರಿಗೆಲ್ಲ ಹೇಳ್ಕೊಟ್ಟು ಹೋಗ್ತಿದ್ದ, ಓದ್ಬಿಟ್ಟು ತಪ್ಪಾಗ್ಬಿಟ್ಟು. ಗಾಂಧಿನೂ ಅದನ್ನ ಹೇಳ್ತಾರೆ, ನಾನು 125 ವರ್ಷ ಬದುಕ್ತೀನಿ, ಒಂದು 10 ವರ್ಷ ಇವರಿಗೆ ನೈತಿಕ ಶಿಕ್ಷಣ ಕೊಟ್ಟು ಹೆಂಗ್ ಬದುಕ್ಬೇಕು ಅನ್ನೋದು ಹೇಳ್ಕೊಟ್ಟೆ ಹೋಗೋದು ನಾನು ಅಂತ. ಅವ್ರು ಬದುಕಿದ್ರೆ ಇವತ್ತು ಇಲ್ಲಿ ನಿಂತು ಚರ್ಚೆ ಮಾಡೋ ಅವಶ್ಯಕತೆ ಇರ್ಲಿಲ್ವೇನೋ ಅನ್ನೋ ಮಾತುಗಳೊಂದಿಗೆ ನಾನು ಮಾತು ಮುಗಿಸ್ತೀನಿ. ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದ.